ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗಂಡವಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಒನ್ ಅಂಡ್ ಒನ್ಲಿ ಸುಚಿತ್ರಾ ಅವರು ಬರ್ತಾ ಇದ್ದಾರೆ. ಅದ್ಭುತವಾದ ಅಡಿಗೆಗಳನ್ನ ಮಾಡಿ ನಿಮಗೆ ತೋರಿಸ್ತಾರೆ. ಸುಚಿತ್ರಾ ಅವರೇ ಬನ್ನಿ ಮೇಡಮ್. ಏನ್ ಸುಚಿತ್ರಾ ಅವರೇ ಫುಲ್ ಖುಷಿಯಾಗಿ ಬರ್ತಾ ಇದ್ದೀರಾ? ಓ ಅಲ್ಲಿಂದ ಬಂದು ಇಲ್ಲಿ ತನಕ ನಿಂತ್ಕೊಂಡು ಸ್ಮೈಲ್ ಕೊಟ್ಟು ನಮಸ್ಕಾರ. ಓಕೆ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಮಸ್ಕಾರ ಹೇಳಿದ್ರೆ ಅದೇ ಖುಷಿ ನಮ್ಗೆ. ಏನ್ ಮಾಡ್ತಾ ಇದ್ದೀರಾ ಇವತ್ತು? ಇವತ್ತೊಂದು ಮಟನ್ ಸ್ಟಾರ್ಟರ್, ಮಟನ್ ಚಿಲ್ಲಿ ಫ್ರೈ ಮಾಡ್ತಾ ಇದೀನಿ. ಮಟನ್ ಚಿಲ್ಲಿ ಫ್ರೈ ಮೋಸ್ಟ್ ಕಾಮನ್ ಆಗಿ ಎಲ್ಲಾ ರೆಸ್ಟೋರೆಂಟ್ಸ್ ಅಲ್ಲಿ ಮಟನ್ ಚಿಲ್ಲಿ ಫ್ರೈ ಅಂದ್ರೆ ಸಿಗುತ್ತೆ, ತುಂಬಾ ಕಾಮನ್ ಆಗಿ ಸಿಗುತ್ತೆ. ಓಕೆ, ಅದನ್ನ ಮಾಡ್ತಾ ಇದ್ದೀನಿ. ಖಂಡಿತ ಮಟನ್ ಚಿಲ್ಲಿ ಫ್ರೈ ಮಾಡಕ್ಕೆ ಏನೇನ್ ತಂದಿದ್ದೀರಾ? ಮಟನ್ ಚಿಲ್ಲಿ ಫ್ರೈ ಬೇಕಾಗುವ ಸಾಮಗ್ರಿಗಳು: ಮಟನ್, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಬ್ಯಾಡಗಿ ಮೆಣಸಿನಕಾಯಿ, ಹಸಿ ಮೆಣಸಿನಕಾಯಿ, ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು, ಧನಿಯಾ, ಕಾಳು ಮೆಣಸಿನ ಪುಡಿ, ಅರಿಶಿನ, ಕರಿಬೇವು, ಕೊತ್ತಂಬರಿ ಸೊಪ್ಪು, ತುಪ್ಪ, ಉಪ್ಪು, ಎಣ್ಣೆ. ಓಕೆ ಮೇಡಮ್, ರೆಡಿ ಮಾಡೋಣ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಫಸ್ಟ್ ಇವಾಗ ಒಂದ್ ಸೈಡ್ ಸ್ಪೈಸ್ ಪೌಡರ್ ಮಾಡ್ಕೊಂತೀನಿ, ಒಂದ್ ಸೈಡ್ ಮಟನ್ ಒಗ್ಗರಣೆ ಹಾಕ್ಬಿಡೋಣ. ಮಟನ್ ಒಗ್ಗರಣೆ ಹಾಕ್ಬಿಡಿ ಫಸ್ಟ್, ಆಮೇಲೆ ಈ ಕಡೆ ಇಟ್ಕೊಂಡ್ಬಿಡ್ತೀನಿ ನಾನು. ಓಕೆ, ಏನ್ ಕೊಡ್ಲಿ ಅದಕ್ಕೆ? ಪ್ಯಾನ್ ಕುಕ್ಕರ ಫ್ರೈ ಅಲ್ಲ, ಮಟನ್ ಕುಕ್ ಆಗಿದೆ ಮೊದ್ಲೇನೆ. ಓಕೆ ಓಕೆ ಓಕೆ. ಮಟನ್ ಸ್ವಲ್ಪ ಅರಿಶಿನ ಉಪ್ಪು ಹಾಕಿ ಬೇಯಿಸಿರಂತ ಮಟನ್. ಎಷ್ಟು ವಿಷಲ್ ಕೂಗ್ಸಿದ್ದೀರಾ? 3 ವಿಸಲ್ಸ್, 3 to 4 ಬೇಕಾಗುತ್ತೆ. ಯಾಕಂದ್ರೆ ಮಟನ್ ಅಲ್ವಾ. ಎನಿ ಮಟನ್ ಅಲ್ಲಿ ಫ್ರೈ ಮಾಡ್ಬೇಕು ಅಂದ್ರೆ ಮಟನ್ ನ ಮೊದ್ಲೇ ಬೇಯಿಸ್ಕೋಬೇಕು. ಫ್ರೈ ಅಲ್ಲಿ ಡೈರೆಕ್ಟ್ ಆಗಿ ಚಿಕನ್ ತರ ಬೇಯಲ್ಲ, ನಮ್ಗೆ ಹಾರ್ಡ್ ಇರುತ್ತೆ. 3 to 4 ವಿಸಲ್ಸ್ ಕುಕ್ ಆಗಿದೆ. ಡನ್ ಮೇಡಮ್, ಹಾಕೊಳ್ಳಿ ಮೇಡಮ್. ಎಣ್ಣೆ ಹಾಕ್ಲಾ? ಸ್ವಲ್ಪ ತುಪ್ಪ, ಎಣ್ಣೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿಯಲ್ಲಿ ಟೇಸ್ಟಿ ಸನ್ಫ್ಲವರ್ ಆಯಿಲ್. ತುಪ್ಪ ಬೇಕಾ? ತುಪ್ಪ 2 ಸ್ಪೂನ್ಸ್ ಹಾಕಿ ಸಾಕು. ಸ್ವಲ್ಪ ಟೇಸ್ಟ್ ಬರುತ್ತೆ ಗೀ ಹಾಕಿದ್ರೆ. ಮಟನ್ ಚಿಲ್ಲಿ ಫ್ರೈಗೆ ಸ್ವಲ್ಪ ಗೀ ಅಟ್ಲೀಸ್ಟ್ ಜಾಸ್ತಿ ಬೇಡ ಅಂದ್ರೆ 1 ಸ್ಪೂನ್ ಆದ್ರೆ ಆಡ್ ಮಾಡ್ತೀವಿ. ಓಕೆ ಓಕೆ. ನಂತರ ಕಾಯಿಲೆ ಇದು ಚಾಪ್ ಆಗಿರಂತ ಈರುಳ್ಳಿ. ಸ್ವಲ್ಪ ಬಾಡಿಸ್ಕೋಬೇಕಾಗುತ್ತೆ. ಓಕೆ ಮೇಡಮ್, ನೀವು ಸ್ವಲ್ಪ ಕಾಯಿಸ್ಕೊಳ್ತಾ ಇದೀವಿ, ಏನೋ ಹುರ್ಕೋಬೇಕು. ಡ್ರೈ ರೋಸ್ಟ್ ಅಷ್ಟೇ. ಸ್ಪೈಸ್ ಪೌಡರ್ ನಾನು ಏನ್ ಹೇಳ್ತೀನಿ ಅದನ್ನ ಫ್ರೆಶ್ ಆಗಿ ಪೌಡರ್ ಮಾಡಿ ಹಾಕಿದಾಗ್ಲೇ ಘಮ ಬರೋದು ಅಂತೀರಾ? ಹೌದು. ಓಕೆ ಮೇಡಮ್. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಡ. ಓಕೆ. ಕ್ರಶ್ ಅಥವಾ ಫೈನ್ ಆಗಿ ಚಾಪ್ ಆಗಿರಂತ ಬೆಳ್ಳುಳ್ಳಿ. ಓಕೆ ಓಕೆ ಮೇಡಮ್. ಬೆಳ್ಳುಳ್ಳಿ ಇಲ್ಲ? 1 ಟೇಬಲ್ ಸ್ಪೂನ್ ಅಷ್ಟು ಹಾಕ್ತೀನಿ. ಓಕೆ, ಟೇಬಲ್ ಸ್ಪೂನ್ ಅಷ್ಟು ಬೆಳ್ಳುಳ್ಳಿ ಹಾಕಿದ್ರೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಹಾಕಬೇಕು. ಓಕೆ. ಬಟ್ ಏನಾದ್ರು ಚಾಪ್ ಮಾಡಿದ್ರೆ ಚೆನ್ನಾಗಿರುತ್ತಲ್ಲ ಈ ಪೇಸ್ಟ್ ಗಿನ. ಇದಕ್ಕೆಲ್ಲ ಯೂಶಲಿ ಫ್ರೈಗೆಲ್ಲ ಸ್ವಲ್ಪ ಈ ತರ ಕ್ರಶ್ ಮಾಡಿ ಹಾಕಿದಾಗ ಟೇಸ್ಟ್ ಜಾಸ್ತಿ ಬರುತ್ತೆ. ಕರೀಸ್ ಎಲ್ಲ ಮಾಡುವಾಗ, ಗ್ರೇವಿ ಮಾಡುವಾಗೆಲ್ಲ ಪೇಸ್ಟ್ ಬೇಕಾಗುತ್ತೆ. ಆ ಫ್ಲೇವರ್ಸ್ ಬರ್ತಾ ಇದೆ ಗಾರ್ಲಿಕ್ದು. ಘಮ ಎಳ್ಕೊಳ್ತಾ ಇದೆ. ಹಂಗೆ ಏನಾಗ್ತಿದ್ದೀರಾ? ಮಟನ್ ಹಾಕ್ಬಿಡ್ತಾ ಇದೀರಾ? ಮಟನ್ ಹಾಕ್ತೀನಿ. 1/4 kg ಇರ್ಬೋದು. ಮಟನ್ ಫ್ರೈ, ಮಟನ್ ಚಿಲ್ಲಿ ಫ್ರೈ. ಮಟನ್ ಚಿಲ್ಲಿ ಫ್ರೈ. ಓಕೆ ಓಕೆ. ಪೌಡರ್ ರೆಡಿ ಮಾಡ್ಕೊಳ್ಳಿ, ಇದು ಫ್ರೈ ಆಗ್ಲಿ. ಈ ಕಡೆ ಚಕ್ಕೆ, ಓಕೆ, ಲವಂಗ 1-2, ಓಕೆ, ಏಲಕ್ಕಿ. ಚಕ್ಕೆ, ಲವಂಗ, ಏಲಕ್ಕಿ ಮತ್ತೆ ಸ್ವಲ್ಪ ಸೋಂಪು ಹಾಕಿ. ಇದು ಸೌತ್ ಇಂಡಿಯನ್ ಸ್ಟೈಲ್ ಅಲ್ಲಿ ಮಾಡ್ತಾ ಇರೋಂತ ಮಟನ್ ಚಿಲ್ಲಿ ಫ್ರೈ. ಓಕೆ. ಇಲ್ಲಿ ನಾನು ಇದಕ್ಕೆ ಯಾವುದೇ ಸಾಸಸ್ ಎಲ್ಲ ಯೂಸ್ ಮಾಡಲ್ಲ. ಓಕೆ. ಸಾಸ್ ಹಾಕಿದ್ರೆ ಅದು ಹೋಯ್ತು ರೀ, ಡಿಫರ್ ಆಗುತ್ತೆ. ಅದಕ್ಕೆ ನಾನು ಹೇಳ್ತಾ ಇದೀನಿ ಸೌತ್ ಇಂಡಿಯನ್ ಸ್ಟೈಲ್ ಅಲ್ಲಿ ಅಂತ. ಓಕೆ, ಸ್ವಲ್ಪ ಕಡಿಮೆ ಮಾಡ್ಲಾ ಇದನ್ನ? ಸೀದೋಗ್ಬಿಡುತ್ತೆ. ಫ್ಲೇಮ್ ಲೋ ಮಾಡ್ಬಿಡಿ. ಲೋ ಮಾಡ್ಬಿಡ್ಲಾ? ಇದೆಲ್ಲ ಪೌಡರ್ ಮಾಡಿ ಮಾಡೋವರೆಗೂ. ಓಕೆ ಓಕೆ ಓಕೆ. ಆಮೇಲೆ ಧನಿಯಾ 1 ಸ್ಪೂನ್ ಸಾಕು ಇಷ್ಟೊತ್ತು. ಓಕೆ ಓಕೆ. ಸಿದೋಗ್ತದೆ ನೋಡಿ, ಸಾಕು. ಸ್ವಲ್ಪ ತಣ್ಣಗೆ ಮಾಡಿ ಇದನ್ನ ಡ್ರೈ ಪೌಡರ್ ಮಾಡಿ. ಓಕೆ ಓಕೆ. ಡ್ರೈ ಪೌಡರ್ ಮಾಡ್ತೀನಿ ಇದನ್ನ. ಈಗ ಮೆಣಸಿನಕಾಯಿ ನಾನು ಬಿಸಿನೀರಲ್ಲಿ ನೆನೆಸಿದ್ದೀನಿ, ಅದನ್ನ ಪೇಸ್ಟ್ ಮಾಡ್ತೀನಿ. ಖಾರ ಎಷ್ಟು ಬೇಕು ನೋಡ್ಕೊಂಡು, ಯಾಕಂದ್ರೆ ಗ್ರೀನ್ ಚಿಲ್ಲೀಸು ಹಾಕ್ತಿವಿ. ಇದು ಮೇನ್ ಆಗಿ ಫ್ಲೇವರ್ಸ್ಗೆ, ರೆಡ್ ಚಿಲ್ಲಿ ಫ್ಲೇವರ್ ಮತ್ತೆ ಕಲರ್ಗೋಸ್ಕರ ಹಾಕೋದಂಥದ್ದು. ಬ್ಯಾಡಗಿ ಮೆಣಸಿನಕಾಯಿ ಸಾಕಿಷ್ಟು. ರೆಡ್ ಚಿಲ್ಲಿ ಪೇಸ್ಟ್ ಮಾಡ್ತೇನೆ. ಓಕೆ. ಹಾಗೆ ಇರಲಿ, ಫೈನ್ ಪೇಸ್ಟ್ ಇಲ್ಲ ಅಂದ್ರೆ ಪರವಾಗಿಲ್ಲ. ಓಕೆ, ಸಾಕು. ಜಾಸ್ತಿ ಆಯ್ತು ಅನ್ಸುತ್ತೆ. ಸಾಕು 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 ಮೇಡಮ್, ಸಾಕು. ಅದ್ಭುತ ಅದ್ಭುತ ಬಿಡಿ.
ನಮ್ಗೆ ಇದು ಹಾಕಲ್ಲ, ಇದು ಪ್ರೋಸೆಸ್ ಜಾಸ್ತಿ ಅಂದ್ರೆ ಕಾಶ್ಮೀರಿ ಚಿಲ್ಲಿ ಪೌಡರ್ನ ಯೂಸ್ ಮಾಡ್ಕೋಬಹುದು. ಹಸಿಮೆಣಸಿನಕಾಯಿ, ಮೇನ್ ಚಿಲ್ಲೀಸ್ ಮಟನ್ ಚಿಲ್ಲಿ ಫ್ರೈಗೆ ಖಾರ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಚಿಲ್ಲೀಸ್ನ ಹಾಕೊಂಡು. ಸಾಲ್ಟ್ ಹಾಕಿಲ್ಲ, ಸಾಲ್ಟ್ ಹಾಕ್ತೀನಿ, ಬೇಯವಾಗ ಸ್ವಲ್ಪ ಹಾಕಿರುತ್ತೆ. ಮತ್ತೆ ಸ್ವಲ್ಪ ಆಮೇಲೆ ಕರಿಬೇವು ಸೊಪ್ಪು ಹಾಕಿ. ಒಂದ್ 2 ನಿಮಿಷ ಲಿಡ್ನ ಕ್ಲೋಸ್ ಮಾಡ್ಬಿಡಿ. ಮುಚ್ಕೋಣ. ಡ್ರೈ ಆಗೋಯ್ತಲ್ರಿ. ಕ್ರಶ್ ಆಗಿರೋಂಥ ಪೆಪ್ಪರ್ ಹಾಕಿ. ಪೆಪ್ಪರ್ ಪೌಡರ್ ಅಲ್ಲ ಇದು, ಓಕೆ. ಕ್ರಶ್ ಮಾಡಿರೋಂಥ ಪೆಪ್ಪರ್. ಓಕೆ ಓಕೆ ಓಕೆ. ಸ್ಪೈಸ್ ಪೌಡರ್ ಮಾಡಿ ಇದ್ದು ಏನು ನೋಡ್ಕೊಂಡು ಎಷ್ಟು ಬೇಕಷ್ಟು. ಓಕೆ. ಇಷ್ಟು ಸಾಕು ಅನ್ಸುತ್ತೆ ಇದಕ್ಕೆ. ಸಾಕು ಸಾಕು ಸಾಕು. ಸ್ಮಾಲ್ ಟೀ ಸ್ಪೂನ್ ಅಷ್ಟು ಸಾಕು ಇಷ್ಟಕ್ಕೆ. ಸ್ವಲ್ಪ ಮಿಕ್ಸ್ ಅಪ್ ಮಾಡಿ. ಚೆನ್ನಾಗಿ ಫ್ರೈ ಆಯ್ತ್ರಿ. ತುಂಬಾ ಡ್ರೈ ಔಟ್ ಆಗ್ತಾ ಇದೆ, ಸಾಕು ಆಫ್ ಮಾಡಿ. ಆಫ್ ಮಾಡೋಣ. ಲಾಸ್ಟ್ ಅಲ್ಲಿ ಡ್ರೈ ಅಂದ್ರೆ ಡ್ರೈ. ಆಹಾ. ಸ್ಪೈಸಸ್ ಫ್ಲೇವರ್ ನಿಮ್ಗೆ ಈಗ ಗೊತ್ತಾಗ್ತಾ ಇದೆ, ಅದಕ್ಕೆ ಎಂಡ್ ಅಲ್ಲೇ ಹಾಕ್ಬೇಕು. ಆಯ್ತು, ನೀವು ಹೆಂಗ್ ಹೇಳ್ತೀರಂಗೆ. ಬರ್ಕೊಂಡೇನ್ರಿ ಎಲ್ಲಾನು? ಫಿನಿಶ್. ಓಕೆ, ಬರ್ಕೊಂಡಾಯ್ತಲ್ವಾ? ಎಲ್ಲ ಬರ್ಕೊಂಡಿದ್ದೀರಿ ಮೇಡಮ್. ಆಗಿದೆ, ಡಿಶ್ ಔಟ್ ಮಾಡ್ಕೊಂಡು. ಎಸ್. ಮಟನ್ ಚಿಲ್ಲಿ ಫ್ರೈ ರೆಡಿಯಾಗಿದೆ. ಮಟನ್ ಚಿಲ್ಲಿ ಫ್ರೈ ಸುಚಿತಾ ಅವ್ರು ಮಾಡಿ ನಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ. ನೋಡ್ತಾರೆ, ಬಾಯಲ್ಲಿ ನೀರು ಬರ್ತಾ ಇದೆ. ತಿನ್ನಕ್ ಶುರು ಮಾಡಿದ್ರೆ ಪ್ಲೇಟು ಖಾಲಿ ಆಗುತ್ತೆ, ಆದ್ರೆ ಮತ್ತೊಮ್ಮೆ ತೋರ್ಸಕ್ ಕಷ್ಟ ಆಗುತ್ತೆ. ನೋಡೋಣ ಸುಚಿತಾ ಅವರು ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಮಟನ್ ಚಿಲ್ಲಿ ಫ್ರೈ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಎಣ್ಣೆ, ತುಪ್ಪ ಹಾಕಿ ಅದು ಕಾದ ನಂತರ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಹಾಕಿ ಹುರಿದು ಉಪ್ಪು, ಅರಿಶಿನ ಹಾಕಿ ಅರ್ಧ ಬೇಯಿಸಿದ ಮಟನ್ ಹಾಕಿ ಬೇಯಲು ಬಿಡಿ. ಇನ್ನೊಂದು ಪ್ಯಾನ್ಗೆ ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು, ಧನಿಯಾ ಹಾಕಿ ಹುರಿದು ಪುಡಿ ಮಾಡಿಕೊಳ್ಳಿ. ಮಿಕ್ಸಿ ಜಾರ್ಗೆ ನೀರಿನಲ್ಲಿ ನೆನೆಸಿದ ಬ್ಯಾಡಗಿ ಮೆಣಸಿನಕಾಯಿ ಹಾಕಿ ಪೇಸ್ಟ್ ಮಾಡಿ ಬೇಯುತ್ತಿರುವ ಮಟನ್ಗೆ ಹಾಕಿ ಹಸಿ ಮೆಣಸಿನಕಾಯಿ, ಉಪ್ಪು, ಕರಿಬೇವು ಹಾಕಿ ಮುಚ್ಚಳ ಮುಚ್ಚಿ 2 ನಿಮಿಷ ಬೇಯಿಸಿ ಕಾಳು ಮೆಣಸಿನ ಪುಡಿ, ತಯಾರಿಸಿಕೊಂಡ ಮಸಾಲಾ ಪುಡಿ, ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದರೆ ಮಟನ್ ಚಿಲ್ಲಿ ಫ್ರೈ ಸವಿಯಲು ಸಿದ್ಧ. ಓಕೆ ಸುಚಿತಾ ಅವರೇ, ಟೇಸ್ಟ್ ಮಾಡೋಣ. ಟೇಸ್ಟ್ ಮಾಡಿ. ಅಷ್ಟು ಇದನ್ನ ತಿನ್ಬೇಕ್ರಿ ರೀ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿರೋಂಥದ್ದು. ಸ್ಪೈಸ್ ಪೌಡ್ರು ಏನಂದ್ರೆ ಈ ಗರಂ ಮಸಾಲ ಏನಿದ್ರು ಅರ್ಜೆಂಟ್ ಇದಾಗ ಹಾಕೋಬಹುದು. ಈ ಸ್ಪೈಸ್ ಪೌಡರ್ ನಾನು ತೋರ್ಸೋದು ನೀವು ಯಾವ ಫ್ರೈ ಬೇಕಾದ್ರೆ ಹಾಕೊಟ್ಟು ಚೆನ್ನಾಗಿರುತ್ತೆ. ಅದ್ಭುತವಾಗಿದೆ. ಹೇಗೆ ಮಟನ್ ಚಿಲ್ಲಿ ಫ್ರೈ ರೆಸ್ಟೋರೆಂಟ್ ಅಲ್ಲಿ ತಿಂದಿರೋ ತರ ಇದೆ ನಿಮಗೆ? ಅದಕ್ಕಿಂತ ಚೆನ್ನಾಗಿದೆ. ಅದ್ಭುತ. ಕೆಲವೊಂದು ರೆಸ್ಟೋರೆಂಟ್ಸ್ ಅಲ್ಲಿ ಇಷ್ಟೊಂದು ಸ್ಪೈಸಿಯಾಗಿ ಯೂಸ್ ಮಾಡಲ್ಲ, ಸ್ಪೈಸಸ್ ಯೂಸ್ ಮಾಡಲ್ಲ ಚಿಲ್ಲಿ ಜೊತೆ. ಚಿಲ್ಲಿ ಫ್ರೈನ ಚಿಲ್ಲಿ ಬಿಟ್ಟು ತಿನ್ನಕ್ಕಾಗುತ್ತೆ ರೀ. ಥ್ಯಾಂಕ್ ಯು ಮೇಡಮ್, ಅದ್ಭುತವಾಗಿದೆ. ಸ್ವಲ್ಪ ರಸಮು, ಅನ್ನ, ಇದು 4 ಪೀಸು. ಎಂತ ರುಚಿ ಕೊಡುತ್ತೆ ಅಂದ್ರೆ ಅದ್ಭುತ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಮನೆ ರುಚಿ ತೋರಿಸ್ತೀವಿ ಮುರಳಿ ಅಂತ ಬಂದಿದ್ದಾರೆ. ಈ ವಾರ ಪೂರ್ತಿ ಗಂಡಸರೇ ಬಂದು ನಮ್ಮನೆ ರುಚಿ ನಾವು ತೋರಿಸ್ತೀವಿ ಮುರಳಿ ಅವರೇ. ಹೆಂಗಸ್ರನ್ನೇ ಅಡಿಗೆ ಮಾಡೋದಲ್ಲ, ನಮಗೂ ಸ್ವಲ್ಪ ಅಡಿಗೆ ಮಾಡಕ್ ಬರುತ್ತೆ ಅಂತ ಇವತ್ತು ಬಂದಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ನಾಗರಾಜ್ ಅಂತ. ನಾಗರಾಜ್ ಅವರೇ, ಎಲ್ಲಿಂದ? ಶಿವಮೊಗ್ಗ ಪಕ್ಕದಲ್ಲಿರುವಂತ ರಿಪ್ಪನ್ಪೇಟೆ ಅನ್ನೋ. ರಿಪ್ಪನ್ಪೇಟೆಯಿಂದ ಬಂದಿದ್ದೀರಾ? ಎಸ್ ಸರ್. ಓಕೆ, ಏನ್ ಮಾಡ್ಕೊಂಡಿದ್ದೀರಾ ನಾಗರಾಜ್ ಅವರು? ನಾನು ಈಗ ಸದ್ಯಕ್ಕೆ ಆರಾಮಾಗಿ ಲೈಫ್ ಎಂಜಾಯ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಎಂಜಾಯ್ ಮಾಡೋದಕ್ಕೆ ಮೊದಲು ಮಾಡಿದ್ರಿ ಸರ್? ಮಾಜಿ ಆರ್ಮಿಯಲ್ಲಿ ಸರ್ವಿಸ್ ಮಾಡಿದ್ದೆ. ಗೊತ್ತಾಗುತ್ತೆ ಸರ್, ನೋಡಿದ್ರೆ ಅದಕ್ಕೆ ಕೇಳಿದ್ದು. ನಂತರ ನನ್ನ ಕೇಂದ್ರ ಸರ್ಕಾರದಲ್ಲಿ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅಲ್ಲಿ ನಾನು ಡೆವಲಪ್ಮೆಂಟ್ ಆಫೀಸರ್ ಆಗಿ 22 ವರ್ಷ ಸರ್ವಿಸ್ ಮಾಡಿದೆ. ಓಕೆ. ಸೊ ಅದ್ರ ಮಧ್ಯದಲ್ಲಿ ಗಾಯನ, ಓಕೆ, ಕವಿತೆ ಬರೆಯೋದು, ಕವಿ 1-2 ಬುಕ್ಗಳನ್ನು ರಿಲೀಸ್ ಮಾಡಿದ್ದೀನಿ. ವೆರಿ ಗುಡ್ ಸರ್. ಈಗ ಸಂಪೂರ್ಣ ಸಾವಯವ ಕೃಷಿಯಲ್ಲಿ ತೊಡಸ್ಕೊಂಡಿದ್ದೀನಿ. ಹೌದಾ ಸರ್? ನನಗೆ ಚಿಕ್ಕ ವಯಸ್ಸಿಂದ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಸ್ಲೋಗನ್ ನನಗೆ ತುಂಬಾ ಇದಕ್ಕೆಲ್ಲ ಕಾರಣ ಕೊಟ್ಟಿದ್ದು. ಏನ್ ಸ್ಲೋಗನ್? ಜೈ ಜವಾನ್ ಜೈ ಕಿಸಾನ್ ಅನ್ನೋದು. ಹಾಗೆ ನನ್ನ ಜೀವನ ಶುರು ಮಾಡಿದ್ ನಾನು ಜೈ ಜವಾನ್ ಇಂದ, ಈಗ ಜೈ ಕಿಸಾನ್ ಅಲ್ಲಿ ಮುಗಿಸ್ತಾ ಇದ್ದೀನಿ ಸರ್. ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ ಜೊತೆ ನಿಂತಿರೋದು ನಮಗೂ ಸಾಕು ಖುಷಿ ಅನ್ಸುತ್ತೆ. ಓಕೆ ನಾಗರಾಜ್ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ರಿಪ್ಪನ್ಪೇಟೆಯಿಂದ ಬಂದಿದ್ದೀರಾ, ಏನ್ ಮಾಡ್ತಾ ಇದ್ದೀರಾ ಇವತ್ತು? ಎಲ್ಲರಿಗೂ ಅನುಕೂಲ ಆಗುವಂತ ಬ್ಯಾಚುಲರ್ಸ್
ಸ್ಪೆಷಲ್ ಗ್ರೀನ್ ಚಿಲ್ಲಿ ಚಿಕನ್ ಅಂತ ಹೇಳ್ಬಿಟ್ಟು. ಓಕೆ. ಇದು ಎಲ್ಲದಕ್ಕೂ ಉಪಯೋಗ ಆಗುತ್ತೆ. ಮುದ್ದೆ ಆಗ್ಬೋದು, ರೊಟ್ಟಿ ಆಗ್ಬೋದು, ಅನ್ನ ಆಗ್ಬೋದು, ಬಿರಿಯಾನಿ ಆಗ್ಬೋದು, ಅಥವಾ ಗೀ ರೈಸ್ ಆಗ್ಬೋದು, ಎಲ್ಲದಕ್ಕೂ ಸೈಡ್ ಅನ್ನೋದಕ್ಕಿಂತ ಅದನ್ನ ಗ್ರೇವಿನ ಹಾಕೊಂಡು ತಿನ್ಕೊಂಡು ತುಂಬಾ ಟೇಸ್ಟಿ ಕೊಡುತ್ತೆ. ಮತ್ತೆ ಸಿಂಪಲ್ ಅಡುಗೆ. ಮದುವೆ ಆಗಿದೆಯಾ ಜಾಗರಾಜ್? ನನಗೆ ಮದುವೆ ಆಗಿ 2 ಜನ ಗಂಡು ಮಕ್ಕಳು. ಓಕೆ. ದೊಡ್ಡ ಮಗ ಬಂದು ಇದೇ ಬೆಂಗಳೂರಿನಲ್ಲೇ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ವೆರಿ ಗುಡ್. ಇನ್ನೊಬ್ಬ ಚಿಕ್ಕ ಮಗ ಬಂದು ಕ್ಯಾಮ್ರಾ ಪರ್ಸನ್ ಆಗಿ ವರ್ಕ್ ಮಾಡ್ತಾ ಇದ್ದಾನೆ ಹಾಸನದಲ್ಲಿ. ಓಕೆ ಓಕೆ ಓಕೆ. ಆ ಚಿಕನ್ ಗ್ರೇವಿ ಮಾಡಕ್ಕೆ ಏನೇನು ತಂದಿದ್ದೀರಾ ಸರ್? ಗ್ರೀನ್ ಚಿಲ್ಲಿ ಚಿಕನ್ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಈರುಳ್ಳಿ, ಟೊಮ್ಯಾಟೊ, ಹಸಿ ಮೆಣಸಿನಕಾಯಿ, ಸೀಡ್ಲೆಸ್ ನಿಂಬೆಹಣ್ಣು, ಆಲ್ ಸ್ಪೈಸಿ ಎಲೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕಾಳು ಮೆಣಸಿನ ಪುಡಿ, ಗರಂ ಮಸಾಲ, ಅರಿಶಿನ, ಸಾಸಿವೆ, ಕರಿಬೇವು, ಕೊತ್ತಂಬರಿ ಸೊಪ್ಪು, ತುಪ್ಪ, ಉಪ್ಪು, ಎಣ್ಣೆ. ನನ್ನ ತೋಟದಲ್ಲೇ ಬೆಳೆದಿರುವಂತ ಆಲ್ ಸ್ಪೈಸ್ ಅನ್ನೋ ಒಂದು ಒಂದು ಸುಮ್ಮನೆ ಒಂದು ಸ್ವಲ್ಪ ಇದನ್ನ ಮುರಿದ್ಬಿಟ್ಟು ನೀವು ಸ್ಮೆಲ್ ನೋಡಿದ್ರೆ ಎಲ್ಲಾ ಮಸಾಲೆಗಳು ಸೇರಿಸಿದ್ರೆ ಬರುವಂತ ಅದ್ಭುತವಾದ ಒಂದು ಸ್ಮೆಲ್ ಬರ್ತದೆ. ಹೌದು, ಗರಂ ಮಸಾಲ ಸ್ಮೆಲ್ ಬರ್ತದೆ. ಓಕೆ ಓಕೆ. ನಿಮ್ಮ ತೋಟದಲ್ಲಿ? ನನ್ನ ತೋಟದಲ್ಲಿ ನಾನು ಬೆಳೆದಿರುವಂತದ್ದು ಇದು. ನನ್ನ ತೋಟದಲ್ಲೇ ಬೆಳೆದಿರುವಂತ ಸೀಡ್ಲೆಸ್ ನಿಂಬೆಹಣ್ಣು, ಯುರೇಕಾ ಲೆಮನ್ ಅಂತ ಕರೀತಾರೆ. ಸಾವಯವ ಕೃಷಿನಲ್ಲಿ ಬೆಳೆದಿರ್ತಕ್ಕಂಥ ಯಾವುದೇ ರಾಸಾಯನಿಕ ಇದನ್ನ ಉಪಯೋಗಿಸದೆ, ಕೆಮಿಕಲ್ ಉಪಯೋಗಿಸದೆ ಬೆಳೆದಿರ್ತಕ್ಕಂಥದ್ದು ನಿಮಗೋಸ್ಕರ ಪ್ರೀತಿಯಿಂದ ತಂದಿರೋ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತೊಳಿ ಸರ್. ಇದೇನು ಚಿಪ್ಸ್ ಏನಕ್ಕೆ ಇಟ್ಟಿದ್ದೀರಾ ಪಕ್ಕದಲ್ಲಿ? ಇದು ನನ್ನ ತೋಟದಲ್ಲೇ ಸಾವಯವ ಕೃಷಿಯಲ್ಲಿ ಬೆಳೆದಿರುವಂತ ಚಿಪ್ಸಾ? ಕಾಯಿಯಿಂದ ಮಾಡಿರುವಂತ ಮಾಡಿದ್ದ ಚಿಪ್ಸ್. ನಾನೇ ಮಾಡಿರುವಂತದ್ದು. ಏನೇನೋ ಮಾಡೋರು ಒಗ್ಗರಣೆಯಿಂದ ಮಾಡಿರುವಂತದ್ದು. ಬಿಡಿ, ನಮ್ಮ ಹತ್ರ ಸೂಜಿ ಮೆಣಸಿನಕಾಯಿ ಅಂತ ಹೇಳ್ಬಿಟ್ಟು ನಮ್ಮ ಮಲೆನಾಡು ಕಡೆ ಇದು ಫೇಮಸ್. ಇತ್ತೀಚೆಗೆ ಈಗ ಎಲ್ಲಾ ಬೆಂಗಳೂರು ಕಡೆಯಲ್ಲೂ ಫೇಮಸ್ ಆಗ್ತಾ ಇದೆ. ಆರೋಗ್ಯಕ್ಕೆ ನಿಮ್ ತೋಟದ? ಹೌದು, ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ತುಂಬಾ ಕಾರನಾ? ತುಂಬಾ ಖಾರ ಇರ್ತದೆ. ಇದರ 10 ಮೆಣಸಿನಕಾಯಿ, ಅದು ಒಂದೇ ಸಣ್ಣ ಮೆಣಸಿನಕಾಯಲ್ಲಿ ಖಾರ ಇರ್ತದೆ. ಇದು ಆರೋಗ್ಯಕ್ಕೆ ತುಂಬಾ ಇದು ಗ್ಯಾಸ್ಟ್ರಿಕ್ ಬರೋದಿಲ್ಲ ಇದನ್ನು ಉಪಯೋಗಿಸಿದ. ಟೇಸ್ಟು ಜಾಸ್ತಿ ಆಗಿರುತ್ತೆ. ಇಲ್ಲಿ ಸಿಗಲ್ಲ ಬೆಂಗಳೂರಲ್ಲಿ. ಒಂದು ಮೆಣಸಿನಕಾಯಿ ನೀವು ಬಾಯಲ್ಲಿ ಹಾಕೊಂಡ್ಬಿಟ್ರೆ ಅದನ್ನ ಸುಧಾರಿಸ್ಕೊಳ್ಳಕ್ಕೆ ಇಡೀ ದಿವಸ ಬೇಕು. ಹಂಗಂದ್ರೆ ಬೇಡ, ಟ್ರೈ ಮಾಡಲ್ಲ. ನನ್ನ ತೋಟದಲ್ಲಿ ಒಂದು 10 ವಿಧವಾದ ಮಾವಿನ ಹಣ್ಣುಗಳಿದೆ. ಎಲ್ಲದೂ ಸಾವಯವ ಕೃಷಿಯಲ್ಲೇ ಬೆಳೆಯುವಂಥದ್ದು. ಎಷ್ಟು ಎಕರೆ ಜಮೀನಿದೆ? 5 ಎಕರೆ ಜಮೀನಿದೆ. ತುಂಬಾ ಜನಕ್ಕೆ ಏನು ಮೈಂಡ್ ಸೆಟ್ ಗೊತ್ತಾ ಸರ್? 2-3 ಎಕರೆ 5 ಎಕರೆ ಎಲ್ಲ ಬೆಳೆಯಕ್ಕಾಗಲ್ಲ, ಮಾಡಬೇಕು ಅಂದ್ರೆ 50 ಎಕರೆ ಬೇಕು ಅನ್ನೋದೆಲ್ಲ ತಪ್ಪು ತಿಳುವಳಿಕೆಗಳಿದೆ. 5 ಎಕರೆ ಫಸ್ಟ್ ಬೆಳೀರಪ್ಪ, ಆಮೇಲೆ ಬೇಕಾದ್ರೆ ತೊಗೊಳ್ಳಿ ಅಂತ ತುಂಬಾ ಜನ ಕೇಳ್ತೀನಿ. ನಾನು ಆ ಕನಸನ್ನ ಕಾಣ್ಲಿಕ್ಕೋಸ್ಕರನೇ ನನ್ನ 14 ವರ್ಷ ಕೇಂದ್ರ ಸರ್ಕಾರಿ ನೌಕರಿನ ಬಿಟ್ಬಿಟ್ಟು ನಾನು ಮತ್ತೆ 5 ಎಕರೆಯಲ್ಲಿ ವಿತೌಟ್ ಎನಿ ಲೇಬರ್ ನಾನೇ ಸ್ವತಃ ನನ್ನ ತೋಳ್ಬಲದಿಂದ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ದೇವ್ರು ಚೆನ್ನಾಗಿಟ್ಟಿರ್ಲಿ. ತುಂಬಾ ಜನಕ್ಕೆ ಮಾದರಿ ಆಗ್ಬೇಕು ನಾವು. ಶೋರ್ ಸರ್, ಶೋರ್. ಥ್ಯಾಂಕ್ ಯು ಸರ್. ಶುರು ಮಾಡೋಣ? ಆಯ್ತು ಸರ್. ಮೇನ್ ಗೋಳಿ ಫಸ್ಟ್ ನಿಮಗೆ ಕುಕ್ಕರ್ ಅಷ್ಟೇ ಸಾಕಿದಕ್ಕೆ, ಬೇರೆ ಏನು ಬೇಡ. ಮಿಕ್ಸಿ ಬೇಡ, ಎಣ್ಣೆ ಹಾಕ್ಬಿಡೋಣ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ವೈಫ್ ಏನ್ ಮಾಡ್ತಾರೆ? ಮನೆಯವರು ನನ್ನ ಜೊತೆಗೆ. ನಾವ್ ಯಾವಾಗಲೂ ಇಲ್ಲಿ ಬಂದಾಗ ಕೇಳ್ತೀವಿ ನಿಮ್ಮ ಯಜಮಾನ ಹೆಸರೇನು ಅಂತ. ನಾವು ಉಲ್ಟಾ ಇವತ್ತು. ನಿಮ್ಮ ವೈಫ್ ಹೆಸರೇನು? ಸುಧಾರಾಣಿ. ಸುಧಾರಾಣಿ ಅವರೇ ನಮಸ್ಕಾರ. ನೋಡಿ, ಯಜಮಾನ್ರು ಬಂದಿದ್ರು ಅಡಿಗೆ ಮಾಡಕ್ಕೆ, ಸಖತ್ತಾಗಿ ಮಾಡ್ತಾರೆ. ಅವ್ರದೇ ಫೋರ್ಸಿಗೋಸ್ಕರ ಬಂದಿದ್ದೀನಿ. ಇದರಲ್ಲಿ ಎಷ್ಟು ವರ್ಷ ಇದೆ? ಆರ್ಮಿಲಿ ಎಷ್ಟು ವರ್ಷ ಇದೆ? ಆರ್ಮಿಯಲ್ಲಿ 6 ವರ್ಷ ಸರ್ವಿಸ್ ಮಾಡಿದೆ ಸರ್, ಪ್ರಾಪರ್ ಅಲ್ಲೇ. ಆ ನಂತರ ಈಗ ಒಂದು 10 ವರ್ಷದಿಂದ ನಾನು ರಿಪ್ಪನ್ಪೇಟೆಗೆ ಪೋಸ್ಟ್ ಮಾಸ್ಟರ್ ಆಗಿ ಅಲ್ಲಿ ಸರ್ವಿಸ್ ಮಾಡ್ತಾ ಇದ್ದೆ. ಓಕೆ. ಹೀಗೆ ಒಬ್ರು ಬಂದು ಜಮೀನು ತಗೊಳ್ಳಿ ಮಾಡಿ, ಏನೋ ತಗೊಂಡಿಂದ ಹುರುಪಲ್ಲಿ ಅದೇ ಉರುಪು. ಹಂಗೆ ಇದ್ದಾಗ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಎಲ್ಲರೂ ರಿಟೈರ್ಡ್ ಆಗ್ತಾರೆ ತುಂಬಾ ಜನಕ್ಕೆ ಕಾಯಿಲೆ ಬಿದ್ದೋಗ್ತಾರೆ. ಬಿಕಾಸ್ ಏನಕ್ಕೆ ಅಂದ್ರೆ ಅವ್ರ ಅಲೋನ್ ಫೀಲಿಂಗ್ ಬಂದ್ಬಿಡುತ್ತೆ, ಒಂಟಿತನ ಕಾಡಕ್ ಶುರು ಆಗುತ್ತೆ. ನಾವೆಲ್ಲರೂ ಹೇಳ್ತೀವಿ, ನೀವು ರಿಟೈರ್ಡ್ ಆದ ತಕ್ಷಣ ರಿಟೈರ್ಡ್ ಆಗಿಲ್ಲ, ನೀವು ಬರೀ ಕೆಲಸ ರಿಟೈರ್ಡ್ ಆಗಿದ್ರೆ ಅಷ್ಟೇ, ಬೇರೆ ಕೆಲಸ ಮಾಡಕ್ ಬೇಕಾದಷ್ಟಿದೆ. ಖಂಡಿತ ಸರ್, ಖಂಡಿತ ಸರ್. ಓಕೆ, ನೆಕ್ಸ್ಟ್ ಕರ್ಬೇವು ಸೊಪ್ಪು ಹಾಕ್ತಾ ಇದ್ದೀನಿ. ಹಾಗೆ ಸರ್. ಓಕೆ. ಹಸಿಮೆಣಸು ನಮ್ಮೂರಿಂದ ನಮ್ಮೂರಿಂದು ಎರಡು ಹಾಕ್ತಾ ಇದ್ದೀನಿ. ಓಕೆ ಸರ್, ಹಾಕಿ ಸರ್. ಇದು ಕಟ್ ಮಾಡೋದು ಬೇಡ, ಹಾಗೆ ಹಿಡಿದು ಹಾಕ್ಬಿಟ್ರೆ. ಸಣ್ಣದಾ? ಹೌದು. ಕಟ್ ಮಾಡೋದು ಬೇಡವಾ? ಬೇಡ, ಅದು ಖಾರ ಹಾಗೆ ಬಿಟ್ಕೊಡುತ್ತೆ. ಓಹೋ. ನೀರುಳ್ಳಿ ಹಾಕ್ತಾ ಇದ್ದೀನಿ. ಹಾಕಿ ಸರ್, ಹಾಕ್ಬಿಡಿ ಸರ್. ಇನ್ನೇನು ಬೆಳಿತೀರಾ ತೋಟದಲ್ಲಿ? ಚಿಕ್ಕು ಇದೆ, ಆಮೇಲೆ ಮಲೇಷಿಯನ್ ಆಪಲ್ ಇದೆ. ಓಕೆ. ಎಷ್ಟು ವರ್ಷದಿಂದ ಈ ಕೃಷಿ ಶುರು ಮಾಡಿದ್ ನೀವು? ತೋಟ ತಗೊಂಡು ಎಷ್ಟು ವರ್ಷ ಆಯ್ತು? 8 ವರ್ಷ ಆಯ್ತು. 8 ವರ್ಷದಿಂದ ಅದಕ್ಕಿಂತ ಮುಂಚೆ ಪ್ಲೇನ್ ಲ್ಯಾಂಡ್ ತಗೊಂಡು ನೀವು ಬೆಳೆಸಿದ್ದ? ಬರೇ ಒಂದು ಹಾಳು ಬರಡು ಭೂಮಿ ಅದು. ವೆರಿ ಗುಡ್ ಸರ್. ಬರಡು ಭೂಮಿ. ಎಲ್ಲರೂ ನಾನು ಅದು ಮಾಡುವಾಗ ರೇಗಿಸ್ತಾ ಇದ್ರಾ? ಇಡೀ ಹಳ್ಳಿ ಜನ ನನ್ನನ್ನು ನೋಡಿ ಕೇಕೆ ಹಾಕಿ ನಗ್ತಾ ಇದ್ರು. ಓಕೆ. ಆಮೇಲೆ ಎಷ್ಟೋ ಜನ ಪೋಸ್ಟ್ ಮಾಸ್ಟರ್ ಜಾಸ್ತಿ ದಿವಸ ಇರಲ್ಲ, ಊರ್ ಬಿಟ್ಟು ಹೋಗ್ತಾರೆ, ಊರ್ ಬಿಟ್ಟು ಓಡೋಗ್ತಾರೆ. ವೆರಿ ಗುಡ್ ಅಂತ ಹೇಳಿ
ಕೊನೆಗೆ ಕೆಲವೊಂದಿಷ್ಟು ತೊಂದರೆಗಳನ್ನು ಕೊಟ್ಟರು. ಅಂದರೆ ಕೆಲಸಕ್ಕೆ ಜನ ಬಾರದೆ, ಹೀಗೆ ಮಾಡಿದೆ, ಈ ಥರ ಎಲ್ಲ ಇದು ಮಾಡಿದರು. ಬಟ್ ಅದನ್ನೆಲ್ಲ ನಾವೇನು ಮಾಡಿದ್ವಿ ಅಂದರೆ ಕೊನೆಗೆ ನಮಗೆ ಕಂಪ್ಯೂಟ್ರು ಆಪರೇಟ್ ಮಾಡಲಿಕ್ಕೂ ಬರುತ್ತೆ, ಗುದ್ಲಿ ಹಿಡಿಯೋಕ್ಕೂ ಬರುತ್ತೆ ಅನ್ನೋದನ್ನು ಛಲ ಹಿಡಿದು ನಾನು ತೋರಿಸ್ಕೊಟ್ಟೆ. ಇವಾಗ ದಿನನಿತ್ಯ ಒಬ್ರು ನೋಡಕ್ ಬರ್ತಾ ತೋಟನ ಅದು ಈಗ ಜಾಸ್ತಿ ಆಗ್ಬಿಟ್ಟು ನನಗೆ ಏನಪ್ಪ ಗೇಟಿಗೆ ಬೀಗ ಹಾಕಿಟ್ಟಿರ್ತೀನಿ ಅವಾಗ. ಅದೇ ನಮ್ಮ ಕೊಲ್ಲೂರ್ಗೆ ಹೋಗ್ಬೇಕಾದ್ರೆ ರಿಪ್ಪನ್ಪೇಟೆ, ಅದೇ ರಿಪ್ಪನ್ಪೇಟೆ ಅಲ್ವಾ? ಎಸ್ ಸರ್. ಓಕೆ ಓಕೆ. ಮೇನ್ ಪೇಟೆ ಒಳಗಡೆನೆ, ಸಿಟಿ ಒಳಗಡೆನೆ ಇದೆ. ಆಮೇಲೆ ಮುಖ್ಯವಾಗಿ ನಾನು ಮಾಡಿರುವಂಥ ಉದ್ದೇಶ ಆ ತೋಟ, ಯಾವುದೇ ಒಂದು ವ್ಯಕ್ತಿ ಇಡೀ ಪ್ರಪಂಚದಲ್ಲಿ ಯಾವುದೇ ವ್ಯಕ್ತಿ ಒಂದು ಮನಸ್ಸಿನಲ್ಲಿ ಏನಾದರೂ ಒಂದು ಕೊರತೆ ಇಟ್ಕೊಂಡು ಏನೋ ಒಂದು ಇದರಿಂದ ಆತ ಬಂದ ಅಂದರೆ ನನ್ನ ತೋಟದ ಗೇಟ್ ತೆಗೆದ್ಬಿಟ್ಟು ಜಸ್ಟ್ ಒಂದು ಹೆಜ್ಜೆ ಅವನ ಒಳಗೆ ಕಾಲಿಟ್ಟ ತಕ್ಷಣ ಅವನು ಅದನ್ನು ಮರೆತು ಬಿಡ್ತಾನೆ ಅನ್ನೋದನ್ನ 100% ನೀವತ್ತು ನಿಮ್ಮ ಈ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮದಲ್ಲಿ ಚಾಲೆಂಜ್ ಮಾಡಿ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಅದ್ರ ಹಿಂದೆ ನಿಮ್ಮ ಶ್ರಮ ಇದೆ, ಪ್ರೀತಿ ಇದೆ, ಆ ಪಟ್ಟಂತ ಶ್ರಮ ಅದು ಇವತ್ತು ನಿಮಗೆ ಫಲ ಕೊಡ್ತಾ ಇದೆ ಅಷ್ಟೇ, ಬೇರೆ ಇನ್ನೇನು ಇಲ್ಲ ಸರ್. ಫೈನಲ್ ಆಗಿ ಅದೇ ತಾನೇ ಬೇಕು, ಖಂಡಿತವಾಗ್ಲಿ ಸರ್. ಏನು ತಗೊಂಡೋಗಲ್ಲ, ನಾವು ನೆಮ್ಮದಿಯಾಗಿ ಇದ್ವಿ ಅನ್ನೋದೇ ಖುಷಿ ಕೊಡೋದು. ಅದೇ ಸರ್. ಓಕೆ, ಫ್ರೈ ಆಗಿದೆ ನೋಡಿ. ನಮ್ಮ ಕಡೆ ರೈತರಿಗೆಲ್ಲ ಅದನ್ನೇ ಕೆಲವರಿಗೆ ಹೇಳೋದು, ಎಷ್ಟೋ ಜನ ಮಕ್ಕಳು ಅರ್ಧ ಎಕರೆ 1 ಎಕರೆದು ಬಿಟ್ಟು ಬೆಂಗಳೂರು ಕಡೆ ಓಡ್ ಬರ್ತಾರೆ. ಅವರಿಗೆಲ್ಲ ನಾನು ಬೈದು ಬುದ್ಧಿವಾದ ಹೇಳ್ತೀನಿ. ಓಕೆ, ಬಟ್ ನಿಮ್ ಕಡೆ ಮಳೆ ಗಿಳೆಲ್ಲ ಚೆನ್ನಾಗಿದೆಯಪ್ಪ, ಬೇರೆ ಕಡೆ ಎಲ್ಲ ಅದಿರೋದು ಕಷ್ಟ ಇರುತ್ತೆ. ಅದರಲ್ಲೂ ನಮ್ಮ ಈ ಮಲ್ನಾಡು ಏರಿಯಾ ಶಿವಮೊಗ್ಗ ಜಿಲ್ಲೆಯಲ್ಲಿ ತುಂಬಾನೇ ಚೆನ್ನಾಗಿದೆ, ಪುಣ್ಯವಂತರು ಅಂತಾನೆ ಹೇಳ್ಬೋದು. ಎಸ್, ಎಂತ ಚೆನ್ನಾಗಿದೆ ಜಾಗ. ಅಲ್ಲಿ ಹೋದ್ರೆ ಜಾಗ ನೋಡಕ್ಕೆ ಖುಷಿ ಅಲ್ವಾ ನಮ್ಗೆ? ಖಂಡಿತ ಬನ್ನಿ ತಾವು. ಖಂಡಿತ ನಾಗರಾಜ್ ಅವರೇ, ಒಮ್ಮೆ ಬಂದ್ರೆ ಮತ್ತೆ ನೀವು ಅವಾಗ ರಿಪ್ಪನ್ಪೇಟೆಗೆ ಬರ್ಬೇಕಾಗುತ್ತೆ. ಖಂಡಿತವಾಗ್ಲಿ ಬರ್ತಾ ಇರ್ತೀರಾ, ನಮ್ಮನ್ನು ಕೇಳೋದೇ ಇಲ್ಲ. ಖಂಡಿತ ಸರ್, ಖಂಡಿತ. ಸರ್, ಈಗ ಟೊಮೊಟೊ ಹಾಕ್ತೀನಿ. ಸ್ವಲ್ಪ ಫ್ರೈ ಆಗಬೇಕು. ಓಕೆ, ಫ್ರೈ ಆಗಬೇಕು, ಇದು ರುಚಿ ಕೊಡೋದು. ಇದು ಏನ್ ಮಾಡ್ತಾರೆ ಶ್ರೀಮತಿಯವರು, ಸುಧಾರಾಣಿಯವರು? ಏನು ಸ್ಪೆಷಲ್ ಬ್ರೇಕ್ಫಾಸ್ಟ್ ಏನ್ ಮಾಡ್ತಾರೆ ರಿಪ್ಪನ್ಪೇಟೆ ಸ್ಪೆಷಲ್? ಅವರು ದಿವಸ ಒಂದೊಂದು ಮಾಡ್ತಾರೆ, ದಿವಸ ಒಂದೊಂದು ಬ್ರೇಕ್ಫಾಸ್ಟ್ ಮಾಡ್ತಾರೆ. ಯಾಕಂದ್ರೆ ಅವರು ನಿಮ್ಮ ಮೇಲೆ ಮಾಡ್ಬೇಕು, ಇನ್ಯಾರ ಮೇಲೂ ಪ್ರಯೋಗ ಮಾಡಂಗಿಲ್ಲ. ಇಲ್ಲ, ಖಂಡಿತವಾಗ್ಲೂ ಅದರಲ್ಲೂ ಫಸ್ಟ್ ಒಗ್ಗರಣೆ ಡಬ್ಬಿದಂತೂ ಅದರಲ್ಲೂ ಅವರಿಗೆ ಫೇವರೇಟ್ ಇವರು ಅಂತಂದ್ರೆ ಸುಚಿತ್ರ ಅವರು. ಹೌದಾ? ಓಕೆ. ಅದೊಂದು ಬರ್ತಿದ್ದಂಗೆ ಅವರು ನಮ್ಮ ಇವರು ಚಂದ್ರಪ್ಪ ಅವರು, ಓಕೆ 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 ಓಕೆ, ಆಮೇಲೆ ಇವರು ಆನಂದ್ ಅವರು, ಓಕೆ ಓಕೆ ಓಕೆ, ಬರ್ತಿದ್ದ ಹಾಗೆ ಎಲ್ಲ ಈಗ ಆಲ್ರೆಡಿ ಇಷ್ಟಪ್ಪ ಬುಕ್ 2 ಬುಕ್ ತುಂಬ ಹೋಗಿದೆ. ಬಟ್ ಎಲ್ಲದನ್ನು ಪಕ್ಕ ಅದೇ ತರನೇ ಮಾಡ್ತಾರೆ. ಆಮೇಲೆ ನೀವು ಮಾಡಿದ ಹಾಗೆ ಅವರಿಗೆ ಬಾಯಲ್ಲಿ ಹೇಳಿದ್ರೆ ಆಗಲ್ಲ, ಸ್ಟೈಲಲ್ಲಿ ಮಾಡಿ ತೋರಿಸ್ಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತೀನಿ. ಓಕೆ, ಸ್ವಲ್ಪ ಹಾಕೊಳ್ತೀನಿ. ಇದಕ್ಕೆ ಪೆಪ್ಪರ್ ಪೌಡರ್ ಹಾಕ್ತೀನಿ. ಹಾಕಿ ಸರ್. ಓಕೆ, ಇದು ನನ್ನ ಆಲ್ ಸ್ಪೈಸಿ ಗರಂ ಮಸಾಲ. ಓಕೆ, ಇದಕ್ಕೆ ಖಾರದ ಪುಡಿನೂ ಸೇರ್ಸೋದಿಲ್ಲ ನಾವು. ಬೇಡ ಅಂತೀರಾ? ಖಾರದ ಪುಡಿ ಸೇರ್ಸಲ್ಲ. ಓಕೆ, ಇದು 1 ಅಥವಾ 2 ಎಲೆ ಹಾಕ್ತೀನಿ ಅಷ್ಟೇ. ಹೌದಾ? ಡೈರೆಕ್ಟಾಗಿ ಹಾಗೆ ಹಾಕ್ತಿದ್ದೀನಿ. ಓಕೆ ಸರ್. ಇದು ಟೇಸ್ಟ್ ಕೊಡ್ಲಿಕ್ಕೆ. ನೀರೆಲ್ಲ ಏನಾಕಲ್ವಾ? ಅದು ಲಾಸ್ಟಿಗೆ ಸರ್. ಓಕೆ, ಹಾಕೋಬಹುದು. ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ನೀವೇನಾರ ಚಿಕನ್ ಹಾಕೊಳಂಗಿದ್ರೆ ಹಾಕೊಳ್ಳಿ. ಏನ್ ಹಾಕೋಬೇಕು, ಇನ್ನೇನು ಹಾಕೋಬೇಕು? ನೀವು ಫೋನ್ ಮಾಡ್ಲಾ ಸುಧಾರಣಿ ಇವ್ರಿಗೆ ಏನ್ ಹಾಕ್ಬೇಕು ಅಂತ? ಇಲ್ಲ, ಅವರು ನನ್ನ ಹತ್ರನೇ ಮಾಡಿಸ್ಕೊಂತೀನಿ. ಅವ್ರಿಗೆ ನಿನ್ನೆ ಟ್ರೈ ಮಾಡಿದ್ರು ಅವ್ರು. ಸುಧಾರಣಿ ಅವ್ರು ಏನ್ ಕತೆ ಹೇಳ್ತಾರೆ ನೋಡಿ ನಾಗರಾಜ್ ಅವರು. ನಿಮ್ಮ ಹತ್ರ ಕಲ್ತ್ಕೊಂಬಂದಿಲ್ಲ, ಹಾಕಕ್ ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ಫೋನ್ ಮಾಡ್ಕೊಡ್ಲಾ ಅಂತ ಕೇಳ್ತಾ ಇದೀನಿ. ಇದರಲ್ಲಿ ಉಪ್ಪು ಹಾಕ್ತೀನಿ. ಹಾಕಿ ಸರ್, ಹಾಕಿ. ಆಮೇಲೆ ಬೇಕಾದ್ರೆ ನೋಡ್ಕೊಂಡು ಓಕೆ ಸರ್, ತಕ್ಕಂಗೆ ಹಾಕ್ತೀನಿ. ಈಗ ಇದಕ್ಕೆ ಹಾಕಿ, ಚಿಕನ್ ಹಾಕ್ತೀನಿ. ಹಾಕಿ ಸರ್. ನೀವೇ ನಾಟಿ ಕೋಳಿನಾ? ಹೌದು ಸರ್. ಕೋಳಿಗೆ ಗಿಲಿ ಸಾಕಿದ್ದೀರಾ ಅದೇ ತೋಟದಲ್ಲಿ? ಅದಕ್ಕೊಂದು ಸಪರೇಟ್ ಒಂದು ಸೆಲ್ ಮಾಡಿದ್ದೀರಾ? ಶೆಲ್ ಟೈಪ್ ಮಾಡಿದ್ದೀನಿ. ಎಲ್ಲ ತಿನ್ನಾಕ್ಬಿಡುತ್ತಲ್ಲ ಅದು? ಇಲ್ಲ ಅಂತಂದ್ರೆ ತೋಟನೆಲ್ಲ ಕೆದರ್ ಹಾಕ್ಬಿಡುತ್ತೆ. ಓಕೆ, ಯಾರ ಮನೆಗೆ ಬಂದ್ರೆ ನಿಮ್ಗೆ ತಿನ್ಬೇಕು ಅನ್ಸ್ರೆ ಅಲ್ಲೇ ಕಡಕ್ ಅನ್ಸ್ಬಿಡೋದಾ? ನನ್ನ ಮಕ್ಕಳಿಗೋಸ್ಕರನೇ. ಹೌದೌದು, ಪಾಪ ಅವ್ರು ಬರ್ತಾರಲ್ಲ. ಆಸೆ ಇದು. ನನಗೆ ಅರಿಶಿನ ಪುಡಿ ಬೇಕು. ಕೊಡ್ತೀನಿ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಎವರೆಸ್ಟ್ ಅವರ ಟರ್ಮರಿಕ್ ಪೌಡರ್ನ. ಸಾಕು. ಇದೆಲ್ಲ ಮಾಡ್ಕೊಂಡು ಪುಸ್ತಕ ಹೋಗಿ ಬರೀತಾ ಇದ್ರಿ ನೀವು ನಾಗರಾಜ್? ಸಂಜೆ ಮೇಲೆ ಸಮಯ ಸಿಗುತ್ತೆ. ಸಂಜೆ ಮೇಲೆ ಕೂತ್ಕೊಂಡು ಫೇಸ್ಬುಕ್ ಅಲ್ಲಿ ನಂದು ಅಕೌಂಟ್ ಇದೆ. ಓಕೆ, ಏನ್ ಪುಸ್ತಕ ಬರೀತಾ ಇದ್ರಿ?
ಕವನಗಳು ಬರೆಯೋದು ನನ್ನ ಹಾಬಿ. ಕವನಗಳು ಅಂತಂದ್ರೆ ನಂದು ಯಾವುದೇ ರೀತಿಯ ಕಾಲ್ಪನಿಕ ಅಲ್ಲ. ಓಕೆ. ಜೀವನದಲ್ಲಿ ಆಯಾ ಸಮಯದಲ್ಲಿ ನಡೆದಂತಹ ಘಟನೆಗಳನ್ನ ಆಧರಿಸಿ ಓಕೆ. ಅದನ್ನ ಪ್ರಕೃತಿದತ್ತವಾಗಿ ಇರುವಂತಹ ಗಿಡ ಮರ ಪಕ್ಷಿಗಳಿಗೆ ಹೋಲಿಸ್ಬಿಟ್ಟು ಓಕೆ. ಎಸ್ಪೆಷಲಿ ಫಾರ್ ಪ್ರೇಮ ಪ್ರೀತಿ. ಸೊ ಇದ್ರ ಬಗ್ಗೆ ಯಾಕಂದ್ರೆ ಮನುಷ್ಯ ಅದ್ರ ಮೇಲೆ ಬದುಕಬೇಕು ಅನ್ನೋದು ನನ್ನ ಜೀವನದ ಒಂದು ಇದು ಅನುಭವ ಅದನ್ನು ಕೊಟ್ಟಿದೆ. ಓಕೆ. ಅದಕ್ಕೆ ಅದರ ಮೇಲೆ ಆಧಾರಿತವಾಗಿ ಕವನಗಳನ್ನು ಬರೀತಾ ಇದ್ದೀನಿ. ಒಂದು ಕವನ ಸಂಕಲನ ಹೋದ ವರ್ಷ ನನ್ನ 26ನೇ ಮದುವೆ ವಾರ್ಷಿಕೋತ್ಸವ ಸಮಾರಂಭವಾಗಿ ನನ್ನ ಹೆಂಡತಿಗೆ ಗಿಫ್ಟ್ ಆಗಿ ನಾನು ಕೊಟ್ಟಿದ್ದೆ. ಇದನ್ನ ತಮಗೆ ನಾನು ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬಾ ಗೆಳತಿ ಚಂದಿರ ನಡಿಗೆ. ಇದರಲ್ಲಿ ಈ ನಾಗರಾಜ್ ರಿಪ್ಪನ್ಪೇಟೆನಾ ನೀವು? ಹೌದು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ ಸರ್, ಈಗ ಏನು ಹಾಕೋಬೇಕು ಹಾಕೊಂಬೋಣ? ಇದು ಸಾಕಷ್ಟು ಎಣ್ಣೆಯಲ್ಲಿ ಬೆಂದಿದೆ. ಓಕೆ ಸರ್. ಈಗ ಇದಕ್ಕೆ ಹೇಳಿ. ನಮ್ಮದೇ ತೋಟದಲ್ಲಿ ಬೆಳೆದಿರುವಂತ ಸೀಡ್ಲೆಸ್ ನಿಂಬೆಹಣ್ಣು ಹಾಕೊಳ್ಳಿ ಸರ್. ನೀವು ಉಡ್ಕೊಂಡು ಹೊಡೆಯ ಮೇಲೆ ಎಲ್ಲಿ ಸೀಡ್ಲೆಸ್ ನಿಂಬೆಹಣ್ಣು ಸಿಗುತ್ತೆ ಅಂತ ಯಾವ್ದು ಬೇಕಾದ್ರೆ ನಿಂಬೆಹಣ್ಣು ಹಾಕೊಳ್ಳಿ, ಪರವಾಗಿಲ್ಲ. ನಾಗರಾಜ್ ಅವರೇ ಬೆಳ್ಕೊಂಡ್ಬಿಟ್ಟಿದ್ದಾರೆ. ಒಂದು ಪೀಸಲ್ಲಿ ಎಷ್ಟೊಂದು ಜ್ಯೂಸ್ ನಿಮ್ಗೆ. ಹೌದು ಸರ್. ಅದು ಒಂದ್ರಲ್ಲ, ಅದು ಅರ್ಧ ಕಾಲ್ ಭಾಗ ಕಾಲ್ ಭಾಗ ಅದು ಸಾಕ. ಕಾಲ್ ಭಾಗ ಸಾಕಲ್ಲ? ನೀರ್ ಹಾಕ್ತೀರಾ? ನೀರ್ ಹಾಕಲ್ವಾ? ಈಗ ಸ್ವಲ್ಪ ಒಂಚೂರು ಒಂದು ಎರಡು. ಯಾಕಂದ್ರೆ ಇದು ಟೇಸ್ಟ್ ಕೊಡೋದೇ ಇದರಲ್ಲೇ. ನಿಂಬೆಹಣ್ಣಿಂದನಾ? ಅಲ್ಲ, ಈ ಏನ್ ನಾವು ಈ ಫ್ರೈ ಮಸಾಲೆಗಳನ್ನ ಫ್ರೈ ಮಾಡ್ತೀವಿ, ಓಕೆ, ಇದರಲ್ಲೇ ಈ ಟೇಸ್ಟ್ ಕೊಡೋದು. ಓಕೆ 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 ಸರ್, ಈಗ ಇದಕ್ಕೆ ಹೇಳಿ ಸರ್. ನೀರು ಹಾಕೊಂಡ್ಬಿಡಿ. ಹಾಕೊಳ್ಳಿ ಸರ್. ನೋಡಿ ಸರ್, ಯೆಲ್ಲೋ ಕಲರ್ ಸಾಕಾ? ಸ್ವಲ್ಪ ಬೇಕು. ಪೆಪ್ಪರ್ ಪೌಡ್ರು, ಗರಂ ಮಸಾಲ, ಪೆಪ್ಪರ್ ಇನ್ನೊಂದು ಸ್ವಲ್ಪ ಹಾಕೊಳ್ತಾ ಇದ್ದೀರಾ? ಓಕೆ. ಒಂದ್ಸರಿ ನೋಡ್ಬಿಡಿ ಸರ್. ಪರವಾಗಿಲ್ವಾ? ಇನ್ನೇನು ಹಾಕ್ಬೇಕಾ? ಖಾರ ಜಾಸ್ತಿ ಆಯ್ತಾ? ಬೇಡ ಸರ್, ಎಲ್ಲ ಫಸ್ಟ್ ಕ್ಲಾಸ್ ಆಗಿದೆ. ಓಕೆ ಸರ್. ಈಗ ಇದನ್ನ ಕುಕ್ಕರ್ ಕ್ಲೋಸ್ ಮಾಡೋಣ. ಮುಚ್ಚಿಬಿಡೋಣ. ಮುಚ್ಚಿಬಿಟ್ಟು ಬೇಗ ಬಿಟ್ಬಿಡೋಣ ಅಂತ ಸರ್. ನೋಡೋಣ, ತೆಗೆದು ನೋಡೋಣ ಸರ್. ನಾಗರಾಜ್ ಅವರೇ, ಈಗ ಇದಕ್ಕೊಂದು ಸ್ವಲ್ಪ ಕೆಲಸ ಇದೆಯಾ? ಮೇಕಪ್ ಮಾಡ್ಬಿಡೋಣ. ಅವರು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಓಕೆ, ಎಷ್ಟೊಂದು ಟೇಸ್ಟಿಗೆ ಅಷ್ಟೇ. ಓಕೆ, 1 ಚಮಚ ತುಪ್ಪ ಹಾಕಿ. ನಿಮ್ಮ ಸೀಡ್ಲೆಸ್ ನಿಂಬೆಹಣ್ಣಿನ ಜ್ಯೂಸು ತುಂಬ ರುಚಿ ಇರುತ್ತೆ ಸರ್. ಆ ನಿಂಬೆಹಣ್ಣಿಗೂ ಈ ನಿಂಬೆಹಣ್ಣಿಗೆ ಟೇಸ್ಟ್ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಅದ್ಭುತವಾಗಿರುತ್ತೆ ಟೇಸ್ಟ್. ಚೆನ್ನಾಗಿದೆ. ತುಪ್ಪ ಹಾಕಾಯ್ತಾ? ಹಾಕಾಯ್ತು ಸರ್. ಬರುತ್ತೆ ಅಷ್ಟು ಬರುತ್ತೆ. ಹಾಕಿ. ಬ್ಯಾಚುಲರ್ ಸ್ಪೆಷಲ್ ಗ್ರೀನ್ ಚಿಲ್ಲಿ ಚಿಕನ್ ನಿಮಗಾಗಿ. ಥ್ಯಾಂಕ್ ಯು ಸರ್. ನೋಡಿ, ಟೇಸ್ಟ್ ನೋಡಿ. ಥ್ಯಾಂಕ್ ಯು ಸರ್. ನಂದೇ ಪ್ರೊಡಕ್ಷನ್ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಓಕೆ, ನಮ್ಮ ರಿಪ್ಪನ್ಪೇಟೆ ನಾಗರಾಜ್ ಅವರು ಸ್ವಂತ ಪ್ರೊಡಕ್ಷನ್ ಮಾಡಿರುವಂತ ಒಂದು ಅದ್ಭುತವಾದಂತಹ ಚಿಕನ್ ನಮ್ ಕೈಲಿ ಮಾಡಿ ಕೊಟ್ಟಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ಸುಧಾರಾಣಿಯವರೇ ಇನ್ನೊಂದ್ಸರಿ ತೋರಿಸ್ತಾ ಇದೀನಿ, ನೋಡ್ಕೊಳ್ರಿ. ಗ್ರೀನ್ ಚಿಲ್ಲಿ ಚಿಕನ್ ಮಾಡುವ ವಿಧಾನ: ಕುಕ್ಕರ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಸಾಸಿವೆ, ಕರಿಬೇವು, ಸೂಜಿ ಹಸಿಮೆಣಸಿನಕಾಯಿ, ಈರುಳ್ಳಿ ಹಾಕಿ ಫ್ರೈ ಮಾಡಿ ಟೊಮ್ಯಾಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕಾಳು ಮೆಣಸಿನ ಪುಡಿ, ಗರಂ ಮಸಾಲ, ಆಲ್ ಸ್ಪೈಸಿ ಎಲೆ, ಉಪ್ಪು, ಚಿಕನ್, ಅರಿಶಿನ ಹಾಕಿ 5 ನಿಮಿಷ ಫ್ರೈ ಮಾಡಿ ನಿಂಬೆ ರಸ, ನೀರು ಹಾಕಿ ಮುಚ್ಚಳ ಮುಚ್ಚಿ 3 ವಿಷಲ್ ಕೂಗಿಸಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು, ತುಪ್ಪ ಹಾಕಿ ಮಿಕ್ಸ್ ಮಾಡಿದರೆ ಗ್ರೀನ್ ಚಿಲ್ಲಿ ಚಿಕನ್ ಸವಿಯಲು ಸಿದ್ಧ. ಓಕೆ, ಟೇಸ್ಟ್ ಮಾಡೋಣ ನಾಗರಾಜ್ ಅವರೇ. ಮಾಡಿ ಸರ್. ಬ್ಯಾಚುಲರ್ ಗ್ರೇವಿನೇ ಇದು. ಮದುವೆ ಆಗದಿರೋರಿಗೆಲ್ಲ ಬಹಳ ಖುಷಿ ಆಗುತ್ತೆ ಬಿಡಿ. ನಾವು ಚಿಕನ್ ಮಾಡ್ಕೋಬಹುದು. ರುಬ್ಬದ್ ಬೇಕಾಗಿಲ್ಲ, ಕರೆಂಟ್ ಇರೋದು ಬೇಕಾಗಿಲ್ಲ. ಹೌದು ಸರ್. ಚೆನ್ನಾಗಿದೆ. ಒಳ್ಳೆ ಗ್ರೇವಿ ಮಾಡಿ ನಮ್ಮ ಕೈಲಿ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್. ಗಂಡ್ ಮಕ್ಕಳೇ ಸ್ಟ್ರಾಂಗ್ ಗುರು. ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಆಗಿದೆ. ಖಾಲಿ ಮಾಡ್ಬೋದು. ಮಾಡಿ ಸರ್. ಒಳ್ಳೆ ರುಚಿ ತೋರಿಸ್ಕೊಟ್ಟಿದ್ದೀರಾ.
ಗಂಡ್ ಮಕ್ಳಿಗೆಲ್ಲ ಖುಷಿಯಾಗಿರುತ್ತೆ. ಹೆಣ್ಮಕ್ಳೇ ಮಾತ್ರ ಮಾಡಲ್ಲ, ನಮಗೂ ಮಾಡಕ್ ಬರುತ್ತೆ, ಒಳ್ಳೊಳ್ಳೆ ರುಚಿಗಳೆಲ್ಲ ಗೊತ್ತು ಅಂತ. ಥ್ಯಾಂಕ್ ಯು ಸರ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಮುಳಿಯಾ ಜ್ಯುವೆಲರ್ಸ್ ಅವರು ನಿಮ್ಗೆ ಅದ್ಭುತವಾಗಿರುವಂತದ್ದು ನೋಡಿ. ಎಲ್ಲಾರ್ಗು ಏನೇನ್ ಬರುತ್ತೋ ನಮ್ಗೆ ಗೊತ್ತಿರಲ್ಲ, ನಿಮ್ಗೆ ಲಕ್ಷ್ಮಿನೇ ಬಂದಿದೆ. ಇವಾಗ ಲಕ್ಷ್ಮಿ ಬರಬೇಕು ಜಾಸ್ತಿ, ನಿಮ್ಗೆ ಬರ್ಲಿ ನಮ್ಮ ಹಾರೈಕೆ. ಯಾಕಂದ್ರೆ ಅದನ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಬರ್ಲಿ ಸರ್, ಬಂದ್ರೆ ಖಂಡಿತ ನಿಮ್ಮನ್ನ ಅದಕ್ಕೋಸ್ಕರನೇ ಪರ್ಸನಲ್ ಆಗಿ ಭೇಟಿ ಮಾಡಕ್ಕೆ ಮತ್ತೊಂದ್ಸರಿ ಬರ್ತೀನಿ. ಬರುತ್ತೆ ಖಂಡಿತವಲ್ಲ, ನಮ್ಮ ಜೊತೆ ಬಂದವರಿಗೆಲ್ಲ ಬಂದೇ ಬರುತ್ತೆ. ಗಿಫ್ಟ್ ವೋಚರ್ ಕೊಟ್ಟಿದ್ದಾರೆ. ಯೂನಿಬಿಕ್ ಅವರು ಒಂದು ಕುಕೀಸ್ ಅನ್ನ ಕೊಟ್ಟಿದ್ದಾರೆ. ಎಲ್ಲಾ ತರ ಕುಕೀಸ್ ಇದೆ ಯೂನಿಬಿಕ್ ಅವ್ರದ್ದು. ಒಂದ್ಸರಿ ಟೇಸ್ಟ್ ಮಾಡಿ. ನಿಮ್ಮ ರಿಪ್ಪನ್ಪೇಟೆಯಲ್ಲಿ ಬೇಲ್ಪುರಿ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಮಯ್ಯಾಸ್ ಅವ್ರು ಮಾತ್ರ ನಿಮ್ಗೆ ಬೇಲ್ ಬಾರನ್ನು ಕೊಟ್ಬಿಟ್ಟಿದ್ದಾರೆ. ಅಲ್ಲಿ ಇಲ್ಲಿ ಬೇಲ್ಪುರಿ ತಿನ್ಬೇಡಿ ರಸ್ತೆ ಬದಿನಲ್ಲಿ, ಇದನ್ನ ತಿನ್ನಿ 1 ವರ್ಷ ಇಟ್ಕೊಂಡು ತಿನ್ಬೋದು. ನಮ್ ಬೇಲ್ ಬಾರ್ ಒಂದ್ಸರಿ ತಿನ್ನಿ ಅಂತ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಹಾಗೆ ಹೇಳಿ ಸರ್. ನನ್ನ ತೋಟದಲ್ಲಿ ಅಪ್ಪಟ ಸಾವಯವ ಕೃಷಿಯಲ್ಲಿ ಬೆಳೆದಂತ ಈ ನಂದೇ ಸೈಜಿಗೆ ಇರುವಂತ ನಿಂಬೆಹಣ್ಣು, ಸೀಡ್ಲೆಸ್ ನಿಂಬೆಹಣ್ಣು, ಜೊತೆಯಲ್ಲಿ ನಾನ್ ಬರೆದಂತ ಒಂದು ಕವನ ಸಂಕಲನ, ಆಲ್ ಸ್ಪೈಸ್ ಎಲೆ ಪ್ರೀತಿಯಿಂದ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ನಾಗರಾಜ್ ಅವರೇ. ಥ್ಯಾಂಕ್ ಯು. ಇದಕ್ಕಿಂತ ದೊಡ್ಡದಾಗಿರೋದೇನು ಇಲ್ಲ. ದೇವ್ರು ಒಳ್ಳೇದು ಮಾಡ್ಲಿ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಇವತ್ತಿನ ಕಾರ್ಯಕ್ರಮಕ್ಕೆ ಬಾಲಕೃಷ್ಣ ಗುರೂಜಿಯವರು ಬರ್ತಾ ಇದ್ದಾರೆ. ಖ್ಯಾತ ಸಮೋಹಿನಿ ತಜ್ಞರು ಬಾಲಕೃಷ್ಣ ಗುರೂಜಿಯವರು ಆರೋಗ್ಯದ ಬಗ್ಗೆ ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ. ಓಹೋ, ಗುರುಜಿನ ಕರ್ಸಿ ಮುರಳಿಯವರೇ ಸಾಕು ಫಸ್ಟ್ ಅಂತ ಇದ್ದೀರಾ. ಗುರುಜಿ ನಮಸ್ಕಾರ. ಬನ್ನಿ ಗುರುಜಿ. ನಮಸ್ಕಾರ ಮುರಳಿಯವರೇ. ನಮಸ್ಕಾರ ಗುರುಜಿ. ಏನ್ ಗುರುಜಿ ಸೌತೆಕಾಯಿ ತಂದ್ಬಿಟ್ಟಿದ್ದೀರಾ? ಸೌತೆಕಾಯಿ ಗುರುಜಿ ಇದು? ಹೌದು, ಒಂದು ಕೋಲ್ಡ್ ಸೂಪ್ ಅಂತ, ವೆಜಿಟೇಬಲ್ಸ್ ಕೋಲ್ಡ್ ಸೂಪ್. ವೆಜಿಟೇಬಲ್ ಕೋಲ್ಡ್ ಸೂಪ್. ಓಕೆ. ಎಲ್ಲ ಹಸಿ, ಯಾವುದು ಬೇಯಿಸೋದಿಲ್ಲ. ಓಕೆ. ವೆಜಿಟೇಬಲ್ ಕೋಲ್ಡ್ ಸೂಪ್ ಬೇಕಾಗುವ ಸಾಮಗ್ರಿಗಳು: ಸೌತೆಕಾಯಿ, ಟೊಮ್ಯಾಟೊ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಉಪ್ಪು. ಓಕೆ ಗುರುಜಿ, ಮಾಡಿ ಗುರುಜಿ. ಸೌತೆಕಾಯಿ. ಎಸ್ ಗುರುಜಿ. ಒಂಥರ ಸೌತೆಕಾಯಿ ತಿನ್ನೋದೇ ಮಜಾ ಗುರುಜಿ. ಅದು ಅದೇನೋ ಒಂಥರ ಅದು ಲಾಂಗ್ ಡ್ರೈವ್ ನಲ್ಲಿ ಇನ್ನೂ ಚೆನ್ನಾಗಿರುತ್ತೆ. ಆಮೇಲೆ ಅದಕ್ಕೇನೋ ಒಂಥರ ಅದಕ್ಕೆ ಅಜಾತ ಶತ್ರು ಸೌತೆಕಾಯಿ. ಸೊ ಟೊಮೆಟೊ. ಓಕೆ ಓಕೆ ಓಕೆ, ಇದು ಬೇರೆ ಕಾಂಬಿನೇಷನ್ ಇವಾಗ. ಸೊ ಬೆಳ್ಳುಳ್ಳಿ. ಓಹೋ. ಮತ್ತು ಮೆಣಸಿನಕಾಯಿ. ನಿಮ್ಗೆ ಖಾರ ಬೇಕಾದ್ರೆ ಇಷ್ಟು ಹಾಕೋಣ, ಇಲ್ಲ ಕಮ್ಮಿ ಹಾಕೋಣ. ಯಾಕೆ ಗುರುಜಿ ಅಷ್ಟಿರ್ಬೇಕು? ಇದಕ್ಕೆ ಗುರುಜಿ ಹಾಕೋಣ. ಉಪ್ಪು ಹಾಕೋಣ. ಒಂದು 1/4 ಚಮಚ ಉಪ್ಪು ಹಾಕೋಣ. ಓಕೆ. ಕೋಲ್ಡ್ ವಾಟರ್ ಸ್ವಲ್ಪ ಹಾಕೋಣ. ಓಕೆ. ಎಸ್. ಹಾಕಿ ಹಾಕಿ ನೋಡಿ, ಕರೆಕ್ಟ್ ಆಗಿದೆ. ಹಂಗೆ ಒಂದು ಪ್ರಶ್ನೆ ಇದೆ, ಕೇಳ್ಬಿಡ್ತೀನಿ. ಓಕೆ, ಕೇಳಿ. ಒಬ್ರು ಫೋನಲ್ಲಿ ಇದ್ದಾರೆ. ಹಲೋ. ಹಲೋ, ನಿಮ್ಮ ಹೆಸರೇನು? ಸರ್ ನನ್ನ ಹೆಸರು ಶೋಭಾ ಅಂತ. ಶೋಭಾ, ಬಾಲಕೃಷ್ಣ ಗುರೂಜಿಯವರು ನಿಮ್ಮ ಪ್ರಶ್ನೆಗಳನ್ನ ಕೇಳಕ್ ರೆಡಿಯಾಗಿದ್ದಾರೆ. ದಯವಿಟ್ಟು ನಿಮ್ಮ ಪ್ರಶ್ನೆ ಕೇಳಬಹುದು, ಕೇಳಿಮಾ. ಸರ್, ಅದು ನನ್ಗೀಗ 30 ವರ್ಷ. ಸುಮಾರು 4-5 ವರ್ಷ ಅಲ್ಲ 6 ವರ್ಷದಿಂದನೂ ನಾನು ಕೆಲ್ಸಕ್ಕೆಲ್ಲ ಟ್ರೈ ಮಾಡ್ತಾ ಇದ್ದೀನಿ ಸರ್. ಯಾವ್ದೇ ರೀತಿ ಕೆಲ್ಸನೂ ಸಿಗ್ತಿಲ್ಲ. ಏನಾದ್ರೂ ಒಂದು ಪ್ರಾಬ್ಲಮ್ ಆಗುತ್ತೆ. ಓಕೆ. ಆರೋಗ್ಯದ ವಿಚಾರದಲ್ಲಿ ಬಂದ್ರೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಹೊಟ್ಟೆ ನೋವು ಬರುತ್ತೆ, ಇಲ್ಲ ತಲೆನೋವು ಬರುತ್ತೆ. ಎಷ್ಟೇ ಆಸ್ಪತ್ರೆಗೆ ಹೋದ್ರುನು ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ. ಬಟ್ ಎದ್ದು ಓಡಾಡಕ್ ಆಗಲ್ಲ, ಹೊಟ್ಟೆ ಬಗ್ಬಿಡುತ್ತೆ, ಕಾಲು ನಡೆದಾಡಕ್ ಆಗಲ್ಲ. ಆಮೇಲೆ ಈ ಮದ್ವೆ ವಿಚಾರದಲ್ಲಿ ಬಂದಿದ್ದೀನಿ ಸರ್. ಆರೋಗ್ಯ ಹೋಗ್ಲಿ, ಆರೋಗ್ಯ ಏನಾದ್ರೂ ಆಗ್ಲಿ, ಕಾಪಾಡ್ಕೊಂಡ್ರೆ ಆಗುತ್ತೆ ಅಂತ ಮದ್ವೆ ವಿಚಾರದಲ್ಲಿ ಹೋದ್ರೆ 4 ಸತಿ 3 ಸತಿ ಎಂಗೇಜ್ಮೆಂಟ್ ಮುರಿದೋಗಿದೆ. ಈಗ ನೋಡ್ಕೊಂಡ್ ಹೋಗ್ತಾರೆ. ಇನ್ನೊಂದ್ 2 days ಅಲ್ಲಿ ನೋಡಕ್ ಬಂದ್ಮೇಲೆ ನಮ್ಗೆ ಏನಾದ್ರೂ ಒಂದ್ ಕಾರಣ ಹೇಳಿ ಬೇಡ ಅಂತ ಅಂದ್ಬಿಡ್ತಾರೆ. ಓಕೆ, ಇದ್ರ ಜೊತೆ ನಿಂಗೆ ಒಂದ್ ನಿಮಿಷ ಕೇಳಿಸ್ಕೊಮ್ಮ. ಇದ್ರ ಜೊತೆ ನಿನಗೆ ತುಂಬಾ ಕೋಪ ಬರೋದು, ಬೇಜಾರು, ದುಃಖ, ಅಳು, ಭಯ, ಸತ್ತೋಗ್ಬೇಕು ಅಂತ ಅನ್ಸೋದು, ಕೆಟ್ಟ ಕನ್ಸು ಬೀಳೋದು, ಒಂದೊಂದು ದಿನ ಒಂದೊಂದು ನೋವುಗಳು ಇವೆಲ್ಲ ಬರ್ತಾ ಇರುತ್ತಾ? ಹೌದು ಸರ್, ನನ್ ಕೋಪ ಮಾಡ್ಕೊಂಡವಳೆ ಅಲ್ಲ. ಇತ್ತೀಚೆಗಂತೂ ಎಷ್ಟು ಕೋಪ ಬರುತ್ತೆ ಅನ್ನೋದೇ ನನಗೆ ಗೊತ್ತಾಗಲ್ಲ. ಹೌದು ಅಮ್ಮ, ಇದು ಟಿಪಿಕಲ್ ಸಿಂಪ್ಟಮ್ ಆಫ್ ಸ್ಪಿರಿಟ್ಸ್, ಪ್ರೇತ ಬಾಧೆ. ಇದು ಖಂಡಿತ ಇದನ್ನ ಸರಿ ಮಾಡ್ಕೊಳಕ್ ಆಗತ್ತೆ. ಇದು ಮಾಮೂಲಿ ಪ್ರಾಬ್ಲಮ್. ಇದು ತುಂಬಾ ಸಹಜವಾದ ನಾರ್ಮಲ್ ತೊಂದರೆ, ಸರಿ ಮಾಡ್ಕೋಬಹುದು. ನಿಮ್ಮೊಬ್ಬರ ಕೈಯಲ್ಲಿ ಆಗೋದಿಲ್ಲ. ನೀವು ಜೊತೆಗೆ 2 ಸಹಾಯಕರು ಬೇಕು. ತಂದೆ ತಾಯಿ,
ತಾಯಿ ಅಜ್ಜಿ, ಅಕ್ಕ ಅಜ್ಜಿ, ಅಕ್ಕ ತಾಯಿ, ಆ ಥರ ಯಾವ್ದಾದ್ರು ಸಮ್ ಕಾಂಬಿನೇಷನ್. ಇಬ್ಬರು ಸಹಾಯಕರು ಮತ್ತು ನೀವು 3 ಭಾಗದ ಹಿಪ್ನಾಸಿಸ್, 3 ಭಾಗದ ರೇಖಿ, 2 ಭಾಗದ ಹಿಪ್ನಾಸಿಸ್ ಕಲ್ತ್ಕೊಂಡು ನಾನು ಹೇಳ್ಕೊಡೋ ವಿಧಾನನ ಮನೇಲಿ ಅಭ್ಯಾಸ ಮಾಡಿ. ಸರಿ ಹೋಗದಿದ್ರೆ ನನ್ನ ಹತ್ರ ಬನ್ನಿ, ನಾನು ತೆಗೆಸ್ಕೊಡ್ತೀನಿ ಪ್ರೇತಾತ್ಮನ. ಕಂಪ್ಲೀಟ್ ಸರಿ ಹೋಗುತ್ತೆ, ಒಳ್ಳೆ ಕೆಲಸನೂ ಸಿಕ್ಕುತ್ತೆ, ಒಳ್ಳೆ ಗಂಡು ಸಿಕ್ಕಿ ಮದುವೆ ಚೆನ್ನಾಗಾಗಿ ಸಂತೋಷವಾಗಿರೋಕ್ಕೆ ಸಾಧ್ಯ ಆಗುತ್ತೆ. ಇದು ಬಹಳ ಸಹಜವಾದ ತೊಂದರೆ, ಇದು ದೊಡ್ಡ ತೊಂದರೆ ಅಲ್ಲ. ಸರಿ ಮಾಡ್ಕೋಬಹುದು ತಾಯಿ, ಮಾಡ್ಕೋಬಹುದು. ಓಕೆ, ಇದು ಒಂದ್ಸತಿ ಪ್ರಾಬ್ಲಮ್ ಅಲ್ಲ, ಅದು ಸುಮಾರು ಸತಿ ಕೆಲ್ಸಕ್ಕೆ ಟ್ರೈ ಮಾಡಿದ್ರೆ ಏನಾದ್ರೂ ಒಂದ್ ಅಡೆತಡೆ ಆಗೇ ಆಗುತ್ತೆ. ನಾನು ಹೇಳ್ತಾ ಇದ್ದೀನಲ್ಲಮ್ಮ, ಪ್ರೇತಾತ್ಮ ಇದ್ದಾಗ ಇದೆಲ್ಲ ಬಹಳ ಸಹಜವಾದ ತೊಂದರೆಗಳು. ಒಂದ್ಸಲಿ ಅಲ್ಲ, 10 ಸಲ ಅಲ್ಲ, 100 ಸಲ ಪ್ರಯತ್ನ ಮಾಡಿದ್ರು ಇದೇ ತೊಂದರೆ ಆಗುತ್ತೆ. ಪ್ರೇತಾತ್ಮ ತೆಗೆದು ನಿಮ್ಮ ದೇಹದಲ್ಲಿ ನಿಮ್ಮ ಆತ್ಮ ಮಾತ್ರ ಇದ್ದಾಗ ನಿಮ್ಮ ಏಳಿಗೆ ಆಗತ್ತಮ್ಮ, ಮಾಡ್ಬೋದು. ಇದು ಕಾಲು ಕೈಯಲ್ಲೆಲ್ಲ ಒಂಥರ ಏನೋ ಓಡಾಡ್ದಂಗೆ, ಮಲಗಿದಾಗ ಏನೋ ಕಪಾಲು ಕೊಡ್ದಂಗೆ. ಹೌದು, ಇದೆಲ್ಲ ಪ್ರೇತ ಬಾಧೆನೇ. ಇದು 100% ಪ್ರೇತ ಬಾಧೆ. ಇದು ಪೂರ್ತಿ ಸರಿ ಹೋಗೋದಕ್ಕೆ ಸಾಧ್ಯ ಇದೆ. ಎಷ್ಟೇ ಹೇಳಿದ್ರು 100ಕ್ಕೆ 90ರಿಂದ 95 ಜನಕ್ಕೆ 100 ಭಾಗ ಗುಣ ಆಗುತ್ತೆ. ಓಕೆ ಮೇಡಮ್, ನೀವು ಒಂದು ಕೆಲಸ ಮಾಡಿ, ನೀವು ಬಾಲಕೃಷ್ಣ ಗುರುಜಿಯವ್ರನ್ನ ಮೀಟ್ ಮಾಡಿ. ಖಂಡಿತವಾಗ್ಲೂ ನಿಮ್ಗೆ ನಿಮ್ಮ ಪ್ರಾಬ್ಲಮ್ 120% ಸರಿ ಹೋಗುತ್ತೆ. ಮುರಳಿಯವರೇ, ವೆಜಿಟೇಬಲ್ ಕೋಲ್ಡ್ ಸೂಪ್. ಓಹೋ, ವೆಜಿಟೇಬಲ್ ಕೋಲ್ಡ್ ಸೂಪ್ ಬಂದಿದೆ. ಇದೇನು ಅಳ್ಳಾಡ್ತಾನೆ ಇಲ್ಲ ಗುರುಜಿ, ಇದು ಗಟ್ಟಿ ಆಗ್ಬಿಟ್ಟಿದೆ. ಇನ್ನ ನೀರ್ ಹಾಕೋಬಹುದು? ನೀರು ತುಂಬಾ ನೀರಾಗಿ ಮಾಡಿದ್ರೆ ಪಾನಕದ ತರ ಇರುತ್ತೆ, ಖಾರ ಪಾನಕ. ಓಕೆ, ಬ್ಯೂಟಿಫುಲ್ ಆಗಿರುತ್ತೆ. ಓಕೆ, ಪಾನಕ ಅಂದ ತಕ್ಷಣ ಬಾಯಲ್ಲಿ ನೀರು ಬಂದು ಕುಡಿದ್ಬಿಡ್ಬೇಡಿ ಮುರಳಿ. ಫಸ್ಟ್ ಯಾಕೆ ಮಾಡಿದ್ರು ಬಾಲಕೃಷ್ಣ ಗುರುಜಿಯವರು ದಯವಿಟ್ಟು ತೋರಿಸಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಾಲಕೃಷ್ಣ ಗುರುಜಿಯವರು ಅದ್ಭುತವಾದಂತಹ ಒಂದು ಕೋಲ್ಡ್ ಸೂಪ್, ವೆಜಿಟೇಬಲ್ ಸೂಪ್ ಅನ್ನ ಮಾಡಿಕೊಟ್ಟಿದ್ದಾರೆ. ತುಂಬಾ ಸಖತ್ತಾಗಿರ್ಬೋದು. ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ಮಾಡ್ಕೊಳ್ಳಿ, ಆರೋಗ್ಯನ ಕಾಪಾಡ್ಕೊಳ್ಳಿ. ವೆಜಿಟಬಲ್ ಕೋಲ್ಡ್ ಸೂಪ್ ಮಾಡುವ ವಿಧಾನ: ಮಿಕ್ಸಿ ಜಾರಿಗೆ ಸೌತೆಕಾಯಿ, ಟೊಮ್ಯಾಟೊ, ಬೆಳ್ಳುಳ್ಳಿ, ಹಸಿ ಮೆಣಸಿನಕಾಯಿ, ಉಪ್ಪು, ನೀರು ಹಾಕಿ ಗ್ರೈಂಡ್ ಮಾಡಿದರೆ ವೆಜಿಟಬಲ್ ಕೋಲ್ಡ್ ಸೂಪ್ ಕುಡಿಯಲು ರೆಡಿ. ಓಕೆ ಗುರುಜಿ, ಟೇಸ್ಟ್ ನೋಡ್ಬೋಣವಾ? ಓ ಎಸ್, ಖಾರಾಗಿರಿ ಇರುತ್ತೆ, ಸ್ವಲ್ಪ ನೋಡ್ಕೊಂಡು ಸ್ವಲ್ಪನೇ ತಿನ್ನೋಣ ಫಸ್ಟ್ ಅಲ್ಲ. ಫಸ್ಟ್. ಬೆಳ್ಳುಳ್ಳಿದು ಜಾಸ್ತಿ, ಓ ಬೇರೆದೇನು ಗೊತ್ತಾಗ್ತಲ್ಲ. ಮುದಿ ಆಗ್ಬಿಟ್ಟಿದೆ ಗುರುಜಿ ಇದು. ಬೆಳ್ಳುಳ್ಳಿ ತಿನ್ನಲ್ಲ ಅವ್ರಿಗೆ, ತಿಂದ್ರೆ ದೇವರಾಗತ್ತೇನ. ಓಹೋ, ಫುಲ್ಲು ಬೆಳ್ಳುಳ್ಳಿನೇ. ಒಂಥರ ಹಸಸಿಗೆ ಚೆನ್ನಾಗಿದೆ. ಆ ಖಾರ ಖಾರ ಏನು ಕಾಣಿಸ್ತಾ ಇಲ್ಲ. ಹೌದಾ? ಓ, ಖಾರದ್ದೇನಿಲ್ಲ, ಬೆಳ್ಳುಳ್ಳಿದು ಆ ಬೆಳ್ಳುಳ್ಳಿ ಖಾರನೇ ಜಾಸ್ತಿ ಇದೆ. ಓ, ಟೊಮೊಟೊದು ಏನಿಲ್ಲ. ಚೆನ್ನಾಗಿ ಬಾಯಿ ಚಪ್ಪಿಸ್ಕೊಂಡು ತಿನ್ಬೋದು. ಗುಡ್. ಅದು ಸ್ವಲ್ಪ ಗಟ್ಟಿಯಾಗಿದೆ, ಸ್ವಲ್ಪ ನೀರ್ ಮಾಡ್ಕೋಬಹುದೇನು ನಾವು. ನೀರ್ ಮಾಡ್ಕೊಂಡ್ರೆ ಚೆನ್ನಾಗಿರ್ಬೋದು ಅನ್ಕೊಂಡಿದೀನಿ. ಓಕೆ ಗುರುಜಿ, ಅಂತೂ ಆರೋಗ್ಯದ ಅಡುಗೆಗಳನ್ನ ತೋರಿಸ್ಕೊಡ್ತಾ ಇದ್ದೀರಾ. ಸಾಕಷ್ಟು ಜನರ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕೂಡ ತಿಳಿಸ್ಕೊಡ್ತಾ ಇದೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಫಟಾಫಟ್ ಅಂತ ಮಾಡಬೇಕು, ಚಿಕನ್ ಆಗಿರ್ಬೇಕು, ತಿಂದ್ರೆ ರುಚಿಯಾಗಿರ್ಬೇಕು, ನೋಡಿದವರು ಬೇಡ ಅನ್ಬಾರ್ದು ಸಾರ್ ಅಂತ ಅದ್ಭುತವಾದ ಅಡುಗೆ ಮಾಡ್ಕೊಡ್ತೀನಿ. ಕಿಂಗ್ ಅಲ್ಲಿ ಕಿಂಗ್, ಚಿಕನ್ ಕಿಂಗ್ ಮಾಡ್ಕೊಡ್ತೀನಿ ಅಂತ ಚಂದ್ರಪ್ಪನವ್ರು ಹೇಳಿದ್ದಾರೆ. ಚಂದ್ರಪ್ಪವ್ರನ್ನ ಕರೆಸ್ತಾ ಇದೀವಿ, ಒಂದು ಫಟಾಫಟ್ ಅಡುಗೆನ ಮಾಡಿಸ್ತಾ ಇದೀವಿ. ಚಂದ್ರಪ್ಪ ಬನ್ರಿ. ನಮಸ್ಕಾರ ಚಂದ್ರಪ್ಪ. ನಮಸ್ಕಾರ ಸರ್. ಆರಾಮ? ಆರಾಮ್ ಸರ್. ಹೊಸ ಸಫಾರಿ ಚೆನ್ನಾಗಿದೆ. ನಿನ್ನೆ ಮದುವೆ ಸೀಸನ್ ಸ್ಟಾರ್ಟ್ ಆಯ್ತಲ್ಲ. ಯಾರ್ದು ತಿರ್ಗಾ ನಿಮ್ಗ? ನಮಗಲ್ಲ ಸರ್, ಹೇಳ್ರಿ. ಮದುವೆ ಸೀಸನ್ ಶುರು ಆಯ್ತಲ್ಲ, ಅದನ್ನ ನಾವೇನ್ ತಿಳ್ಕೊಳ್ಳೋದ್ರಿ? ಮದುವೆ ಸೀಸನ್ಗಳು ಮದುವೆ ಮನೇಲಿ ಓಡಾಡ್ಬೇಕಲ್ಲ, ಹೊಸ ಹೊಸ ಹಾಕೊಂಡು ಓಡಾಡ್ಬೇಕು. ಹಂಗೆ ಅದಕ್ಕೆ ನಿಮ್ ವೈಫ್ ಬೈಯೋದು ನಿಮ್ಗೆ ಯಾವಾಗ್ಲೂ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಚಂದ್ರಪ್ಪನವರು ಬಂದಿದ್ದಾರೆ. ಏನ್ ಮಾಡ್ತಾ ಇರೋ ಚಂದ್ರಪ್ಪ? ಚಿಕನ್ ಕಿಂಗು. ಚಿಕನ್ ಕಿಂಗ್ ಮಾಡಕ್ಕೆ ಏನೇನ್ ತಂದಿದ್ದೀರಾ? ಚಿಕನ್ ಕಿಂಗ್ ಬೇಕಾಗುವ ಸಾಮಗ್ರಿಗಳು: ಬೋನ್ಲೆಸ್ ಚಿಕನ್, ಈರುಳ್ಳಿ, ಹಸಿ ಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮ್ಯಾಟೊ, ಕಾರ್ನ್ಫ್ಲೋರ್, ಕಸೂರಿ ಮೇಥಿ, ಮೊಟ್ಟೆ, ಹಸಿ ಮೆಣಸಿನಕಾಯಿ, ದಪ್ಪ ಮೆಣಸಿನಕಾಯಿ, ಟೊಮೆಟೊ ಸಾಸ್, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಆಮ್ಚೂರ್ ಪುಡಿ, ಕಾಳು ಮೆಣಸಿನ ಪುಡಿ, ಕಿಚನ್ ಕಿಂಗ್ ಮಸಾಲಾ, ಅರಿಶಿನ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಸ್ವಲ್ಪ ಲೈಟ್ ಆಗಿ ಸ್ವಲ್ಪ. ಓಕೆ, ಶುರು ಮಾಡೋಣ. ಚಪಾತಿ ಪೂರಿಗೆ ಬೇಕಾಗುವಂತ ಒಳ್ಳೆ ಗ್ರೇವಿನ ಚಿಕನ್ ಕಿಂಗ್ ಅಂತ ಹೆಸರಿಟ್ಟು ನಮ್ಮ ಚಂದ್ರಪ್ಪನವರು ಮಾಡಿ ತೋರಿಸ್ತಾ ಇದಾರೆ. ಶುರು ಮಾಡೋಣ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಒಂದು ಬೋಲ್ ಇದೆ, ತೊಳಿ ಕಾರ್ನ್ ಪೌಡರ್ ಹಾಕಿ ಸರ್, ಹಾಕಿ ಸರ್. ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ. ಓಕೆ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಓಕೆ, ಸ್ವಲ್ಪ ಆಮ್ಚೂರ್ ಪೌಡ್ರು ಅಂದ್ರೆ ಮ್ಯಾಂಗೋ ಪೌಡ್ರು ಹಾಕಿ ಸರ್. ಕಿಚನ್ ಕಿಂಗ್ ಗರಂ ಮಸಾಲ ಇದೊಂದು ಹಾಕಿ. ಸ್ವಲ್ಪ ಪೆಪ್ಪರ್ ಪೌಡರ್. ಓಕೆ, ಇದರ ಸ್ವಲ್ಪ ಕೊತ್ತಂಬರಿ ಸೊಪ್ಪು.
ಹಾಕಿ. ಮೊಟ್ಟೆ ಹೊಡ್ಕೊಳ್ಳಿ. ಏನು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀರಾ? ಮಾಡ್ಕೊಳ್ತಾ ಇದ್ದೀನಿ. ಮಾಡಿ ಮಾಡಿ ಮಾಡಿ. ಎಣ್ಣೆ ಇಟ್ಬಿಡಿ. ಎಣ್ಣೆ ಇಟ್ಬೋಣ. ಕರಿಬೇಕಾ ನೀವು? ಕರಿಬೇಕು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಚಿಕನ್ ಇದ್ರಲ್ಲಿ ಹಾಕೋತಾ ಇದೀನಿ. ಬೋನ್ಲೆಸ್ ಅಲ್ಲ? ಬೋನ್ಲೆಸ್. ಓಕೆ, ಯಾವ್ದು ಬೇಕಾದ್ರೆ ಹಾಕೋಬಹುದು. ಓಕೆ 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 ಹಾಕಿ. ಓಕೆ, ಬಿಡ್ಬೋದು ಬಿಡಿ. ಓಹೋ, ವೆರಿ ಗುಡ್. ಜಾಸ್ತಿ ಕಾವೇಲಿ ಬಿಡಬಾರ್ದು, ಕಪ್ಪಾಗ್ಬಿಡುತ್ತೆ, ಒಳಗಡೆ ಬೆಂದಿರಲ್ಲ. ಬೆಂದಿರಲ್ಲ, ಮತ್ತೆ ಅದು ಕಬಾಬ್ ತರ ಆಗ್ಬಿಡುತ್ತೆ. ಇವಾಗ ಗಟ್ಟಿ ಗಟ್ಟಿ ಆಗಬಾರ್ದು, ಸಾಫ್ಟಾಗಿ ಇರಬೇಕು. ಓಕೆ ಓಕೆ ಓಕೆ. ಜಾಸ್ತಿ ನಾವು ಬೇಯಿಸಲೂಬಾರ್ದು, ಇದನ್ನ ಕಮ್ಮಿ ಬಿಸಿನಲ್ಲಿ ಬೇಯಿಸ್ಬೇಕು. ಬೆಂದಿದ್ಯಾ? ಬೇಯಬೇಕು ಸ್ವಲ್ಪ. ಇನ್ನ ಬೇಯಬೇಕಲ್ಲ, ಯಾಕಂದ್ರೆ ಇದು ಬೇಯ್ದಾದ್ಮೇಲೆ ತಿರ್ಗಾ ಪ್ಯಾನಲ್ ಹಾಕಿ ನೀವು ಫ್ರೈ ಮಾಡೋದು ಅಷ್ಟೇ. ಅವಾಗೇನು ಬೇಯಲ್ಲ, ಇವಾಗಲೇ ಬೇಯಿಸ್ಕೋಬೇಕು. ಓಕೆ ಓಕೆ ಓಕೆ. ಕರಿಯೋದೆಲ್ಲ ಒಂದೇ ಕರೆದಿಟ್ಕೊಂಡು ಚಿಲ್ಲಿ ಚಿಕನ್ನು ಮಾಡ್ಬೋದು, ಚಿಕನ್ ಮಂಚೂರಿ ಮಾಡ್ಬೋದು, ಚಿಕನ್ 65 ಮಾಡ್ಬೋದು, ಓಕೆ, ಗಾರ್ಲಿಕ್ ಚಿಕನ್ ಮಾಡ್ಬೋದು, ಜಿಂಜರ್ ಚಿಕನ್ ಮಾಡ್ಬೋದು. ಕರೆದು ಇಟ್ಕೊಂಡ್ಬಿಡೋದು. ಇಟ್ಕೊಡ್ಬೇಕು. ಏನ್ ಕೇಳ್ತಾರ, ಕಲರ್ ಚೇಂಜ್ ಮಾಡ್ತಾರೆ, ಕೊಡ್ತಾ ಇರೋದು ಅಷ್ಟೇ. ಅಂದ್ರೆ ಈ ಐಟಮ್ ಹಾಕೋದ್ರು ಬೇರೆ ಬೇರೆ ಇರ್ತದೆ. ಹೌದೌದು, ಅದು ಬೇರೆ ಬೇರೆ ಇರ್ತದೆ. ಎಣ್ಣೆ ಹಾಕೋಣ, ಇದೇ ಎಣ್ಣೆ ಹಾಕೋಣ. ಅದೇ ಎಣ್ಣೆ ಹಾಕಿ ಸಾಕಾ? ಸ್ವಲ್ಪ ಸಾಕಲ್ಲ? ಮೆಣಸಿನ್ಕಾಯಿ ಹಾಕ್ತಾ ಇದೀನಿ. ಓಕೆ ಸರ್. ಸ್ವಲ್ಪ ಇವಾಗ ಹಾಕ್ತೀನಿ, ಸ್ವಲ್ಪ ಆಮೇಲೆ ಹಾಕ್ತೀನಿ. ಓಕೆ. ಸ್ವಲ್ಪ ಒಂದು ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಾ? ಬೇಕು. ಸ್ವಲ್ಪ ಕಸ್ತೂರಿ ಮೆಂತ್ಯ. ಓಕೆ. ಆಮೇಲೆ ಈರುಳ್ಳಿ ಫ್ರೈ ಆಗಬೇಕಾ ಚೆನ್ನಾಗಿ? ಸ್ವಲ್ಪ ಟೊಮೊಟೊ ಹಾಕಿ. ಸ್ವಲ್ಪ ಅರಿಶಿನ ಪುಡಿ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಎವರೆಸ್ಟ್ ಅವರ ಅರಿಶಿನ ಪುಡಿಯನ್ನ. ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಎವರೆಸ್ಟ್ ಅವರ ಚಿಲ್ಲಿ ಪೌಡರ್ ಸಾಕಾ? ಹಾಕಿ ಹಾಕಿ ಹಾಕಿ. ಸ್ವಲ್ಪ ಧನಿಯಾ ಪೌಡ್ರು. ಸ್ವಲ್ಪ ಧನಿಯಾ ಪೌಡ್ರು ಎವರೆಸ್ಟ್ ಅವ್ರದ್ದು ನಮ್ಮ ಕಾರ್ಯಕ್ರಮದಲ್ಲಿ. ಓಕೆ, ಸಾಕು. ಫ್ರೈ ಆಗಿದೆ. ಸ್ವಲ್ಪ ಆಮ್ಚೂರ್ ಪೌಡ್ರು. ಓಹೋ. ಆಮೇಲೆ ಕಿಚನ್ ಕಿಂಗ್ ಗರಂ ಮಸಾಲ. ಓಕೆ. ಇದು ಪೆಪ್ಪರ್ ಸಾಲ್ಟ್. ಓಹೋ. ಇದು ಜೀರಾ ಪೌಡ್ರು. ಸ್ವಲ್ಪ ನೀರು ಹಾಕಿ. ಈ ನೀರು ಹಾಕಿ ಬೇಯಿಸಿದ್ರೆ ಓಕೆ, ಘಾಟ್ ಹೋಗ್ಬಿಡ್ತದೆ. ಘಾಟ್ ಹೋಗ್ಬಿಡುತ್ತೆ, ಮತ್ತೆ ಚಿಕನ್ ಮೆತ್ಕಾಗ್ಬಿಡುತ್ತೆ. ಹೌದು, ಚೆನ್ನಾಗಿ ಹಿಡ್ಕೊಳುತ್ತೆ ಅದಕ್ಕೆ ರಸ. ಹಾಕಿದ್ದೀರಾ ಮೆಣಸಿನ್ಕಾಯಿ? ಹಾಕಿದ್ದೀನಿ. ಇದು ಹಸಿ ಹಂಗೆ ಹಸಿರು ಕಾಣಬೇಕು. ಇದು ಖಾರ ಬಿಡಲ್ಲ ಇದು. ಓಕೆ. ಇದು ಕ್ಯಾಪ್ಸಿಕಮ್ ಹಾಕಿ ಸರ್. ಸ್ವಲ್ಪ ಟೊಮೊಟೊ ಸಾಸ್. ಓಕೆ. ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಅದರಲ್ಲೂ ಹಾಕಿದ್ದೀನಿ. ಓಕೆ. ಇದ್ರ ಸ್ವಲ್ಪ ಅರ್ಧ ಇಂಡಿಯನೈಸು ಅರ್ಧ ಚೈನೀಸು ಎರಡು ಮಿಕ್ಸ್ ಮಾಡಿ ಹಾಕಿ ಚಿಕನ್ ಇವಾಗ ಹಾಕೋಣ. ಚಿಕನ್ ಕಿಂಗ್ ಆಯ್ತು. ಚಿಕನ್ ಕಿಂಗು ನಿಮ್ಮ ಹೋಟ್ಲ್ ಇದೇ ಮಾಡೋದಾ? ಮಾಡ್ತೀವಿ. ಇದನ್ನು ಮಾಡ್ತೀರಾ? ಓಕೆ. ಅದು ವಾರದಲ್ಲಿ ಒಂದೊಂದು ದಿನ ಒಂದೊಂದು ಐಟಮ್ ಸ್ಪೆಷಲ್ ಚೇಂಜ್ ಮಾಡ್ತಾ ಇರ್ತೀವಿ. ಇವತ್ತು ಚಿಕನ್ ಕಿಂಗು, ನಾಳೆ ಚಿಕನ್ ಕ್ವೀನು. ಎಲ್ಲ ಮಾಡಿಬಿಟ್ರೆ ಖಾಲಿ ಆಗಲ್ಲ. ಹೌದು. ಸಂಡೇ ಚಿಕನ್ ಸನ್ನು. ಸಂಡೇ ಜಾಸ್ತಿ ಐಟಮ್ ಮಾಡ್ತೀವಿ. ಸ್ವಲ್ಪ ಗ್ರೇವಿ ಬೇಕಾದ್ರೆ ಇದನ್ನು ಸ್ವಲ್ಪ ನೀರು ಜಾಸ್ತಿ ಹಾಕೊಂಡು ಗ್ರೇವಿ ಆಗುತ್ತೆ. ಗ್ರೇವಿ ಆಗ್ಬಿಡುತ್ತೆ. ಚಪಾತಿ ನಾವು ಐಟಮ್ ಏನು ಮಾಡ್ಕೊಂಡಿರ್ತೀವಿ ಅದು ನೋಡ್ಕೋಬೇಕು. ನಾವು ಚಪಾತಿ ಮಾಡ್ಕೊಂಡಿರ್ತೀವಿ, ಮನೆಯಲ್ಲಿ ಪೂರಿ ಮಾಡ್ಕೊಂಡಿರ್ತೀವ. ಓಕೆ. ಅವಾಗ ಬೇಕಾದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕೊಂಡ್ರೆ ಗ್ರೇವಿ ಬರುತ್ತೆ. ಆಗಿದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಕೆಲಸ ಆಯ್ತು. ಇದು ಕೆಲಸ ಆಯ್ತಾ? ಓಕೆ.
ಚಿಕನ್ ಕಿಂಗ್. ಓಕೆ, ಚಂದ್ರಪ್ಪ ಅವರು ಚಿಕನ್ ಕಿಂಗ್ ಅನ್ನ ಮಾಡಿ ನಮ್ ಕೈಲಿ ಕೊಟ್ಟಿದ್ದಾರೆ. ಸ್ಪೆಷಲ್ ಆಗಿ ಫಟಾಫಟದ ಮಾಡ್ಕೋಬಹುದು. ಯಾವಾಗಲೂ ಅದನ್ನ ಅಷ್ಟನ್ನ ಎಣ್ಣೆಲಿ ಕರ್ದಿ ಚಿಕನ್ ಇಟ್ಕೊಂಡಿದ್ರೆ ಕಿಂಗು ಮಾಡೋದು, ಕ್ಯೂನು ಮಾಡ್ಬೋದು, ಸಣ್ಣು ಮಾಡ್ಬೋದು ಅಂತ ಹೇಳ್ಬಿಟ್ಟಿದ್ದಾರೆ. ನೋ ಪ್ರಾಬ್ಲಮ್. ಇದನ್ನ ಯಾವ ರೀತಿ ಮಾಡಿದ್ರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಚಂದ್ರಪ್ಪ ಅವರು ಮತ್ತೊಮ್ಮೆ ತೋರಿಸ್ತಾ ಇದೀನಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಚಿಕನ್ ಕಿಂಗ್ ಮಾಡುವ ವಿಧಾನ: ಒಂದು ಬೌಲ್ಗೆ ಕಾರ್ನ್ಫ್ಲೋರ್, ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಆಮ್ಚೂರ್ ಪುಡಿ, ಮೊಟ್ಟೆ, ಚಿಕನ್ ಹಾಕಿ ಮಿಕ್ಸ್ ಮಾಡಿ 10 ನಿಮಿಷ ನೆನೆಸಿ ಕಾದ ಎಣ್ಣೆಯಲ್ಲಿ ಕರಿದುಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಈರುಳ್ಳಿ, ಹಸಿಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕಸೂರಿ ಮೇಥಿ ಹಾಕಿ ಹುರಿದು ಟೊಮ್ಯಾಟೊ, ಅರಿಶಿನ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಆಮ್ಚೂರ್ ಪುಡಿ, ಕಿಚನ್ ಕಿಂಗ್ ಮಸಾಲ, ಕಾಳು ಮೆಣಸಿನ ಪುಡಿ, ಜೀರಿಗೆ ಪುಡಿ, ನೀರು, ದಪ್ಪ ಮೆಣಸಿನಕಾಯಿ, ಟೊಮ್ಯಾಟೊ ಸಾಸ್, ಉಪ್ಪು ಹಾಕಿ ಫ್ರೈ ಮಾಡಿ ಕರಿದ ಚಿಕನ್, ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ. ಈಗ ಚಿಕನ್ ಕಿಂಗ್ ರೆಡಿ ಟು ಟೇಸ್ಟ್. ಓಕೆ ಚಂದ್ರಪ್ಪ, ಚಿಕನ್ದು ಕಿಂಗು ನೋಡ್ಬೋಣ. ನೋಡಿ ಸರ್ ಏನಾಗಿದೆ ಅಂತ. ಬೋನ್ಲೆಸ್ ಏನು ಆರಾಮಾಗಿ ತಿನ್ಬೋದು ನೋಡಿ. ಚೆನ್ನಾಗಿದೆ, ಮಾಡ್ಕೋಬಹುದು. ಬನ್ನಿ, ಸೈಡ್ಸ್ ತುಂಬಾ ಚೆನ್ನಾಗಿರುತ್ತೆ. ರಸ ಅನ್ನ ಮಾಡಿದಾಗ ಸೈಡ್ ಜನರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಚಂದ್ರಪ್ಪ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ರೀ. ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ ಅಲ್ಲಿ ತನಕ.